ಸೊ ದೀಕ್ಷೆ ತಗೋ ಅಂತ ನಮ್ಮ ಗುರುಮಾರ ಜೊತೆ ದೀಕ್ಷೆ ತಗೋ ಅಂತ ಹೇಳಿದಾಗ ಅದನ್ನ ಅವರು ನಿರಾಕರಿಸಿರ್ತಾರೆ. ನನಗ್ ದೀಕ್ಷೆ ಎಲ್ಲ ಇಷ್ಟ ಇಲ್ಲ. ನಾನು ಮನೆಯಲ್ಲೇ ಪೂಜೆ ಮಾಡ್ತೀನಿ, ದೇವ್ರಿಗೆ ಸೇವೆ ಮಾಡ್ತೀನಿ ಅಷ್ಟೇ ಸಾಕು ಅಂತ ಹೇಳಿರ್ತಾರೆ. ಸೊ ಇದನ್ನೆಲ್ಲ ನಾವು ನೋಡಿದ್ರೆ ಅರ್ಥ ಮಾಡ್ಕೋಬಹುದು. ಆಚೆಗಡೆ ಎದುರಾಳಿಗಳಿದ್ರೆ, ಕಾಂಪಿಟೇಟರ್ಸ್ ಇದ್ರೆ ಬಿಸ್ನೆಸ್ ಅಲ್ಲಿ ನಾವು ಹೇಗೋ ಅದನ್ನ ನಿಭಾಯಿಸ್ಕೋಬಹುದು. ಆದ್ರೆ ಮನೆಯಲ್ಲೇ ನಮ್ಗೆ ಕಾಂಪಿಟೇಟರ್ಸ್ ಇದ್ದಾರೆ, ನಮ್ಗೆ ಎದುರಾಳಿಗಳಿದ್ದಾರೆ, ನಮ್ಗೆ ಅದ್ರಲ್ಲಿ ಯಾರುನು ಹೆಲ್ಪ್ ಮಾಡೋರಿಲ್ಲ ಅಂತಂದ್ರೆ ನಿಜವಾಗ್ಲೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಂತ ಒಂದು ಕಷ್ಟದ ಪರಿಸ್ಥಿತಿಲಿ ಇಲ್ಲಿ ಪ್ರಭುಪಾದ್ ಕೂಡ ಇರ್ತಾರೆ. ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ. ಸೊ ಅವರು ಎಷ್ಟೋ ಅವ್ರ ವೈಫ್‌ಗೆ ಪತ್ನಿಯಾದ ರಾಧಾರಾಣಿ ದತ್ತಗೆ ಹೇಳ್ತಾರೆ ಅವರು. "ಇಲ್ಲ ನೀ ಏನು ಯೋಚನೆ ಮಾಡ್ಬೇಡ. ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ. ಇಲ್ಲ ನಾನ್ ಮತ್ತೆ ಚೆನ್ನಾಗಿ ಇಂಪ್ರೂವ್ ಆಗ್ತೀನಿ, ಮುಂದುವರಿತೀನಿ. ಆದ್ರೆ ನನ್ನ ಒಲವು ಬಂದ್ಬಿಟ್ಟು ಆಧ್ಯಾತ್ಮಿಕ ಕಡೆ ಇದೆ. ನಾನು ಪ್ರಚಾರ ಮಾಡ್ಬೇಕು ಅನ್ಕೊಂಡಿದೀನಿ. ಸತ್ಸಂಗ ನಡ್ಸ್ಬೇಕಂತಿದೀನಿ. ಮನೆಗೆ ಎಲ್ಲಾರ್ನೂ ಕರೆಸಿ ಅವ್ರಿಗೆ ಆ ಪ್ರಸಾದಂ ಡಿಸ್ಟ್ರಿಬ್ಯೂಟ್ ಮಾಡೋದು, ವೈಷ್ಣವರ ಸೇವೆ ಮಾಡೋದು, ಭಾಗವತಂ ಪ್ರಚಾರ ಮಾಡೋದು, ಇದೆಲ್ಲ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಅಂತ ಹೇಳುವಾಗ, ಅದಕ್ಕೆ ಯಾವುದೇ ಒಂದು ಇಂಟ್ರೆಸ್ಟ್‌ನ ಕೂಡ ಪ್ರಭುಪಾದ್ ಅವರ ವೈಫು ಕೊಡೋದೇ ಇಲ್ಲ. ಅವ್ರಿಗೊಂದೇ ಯೋಚನೆ ಏನಾಗಿರುತ್ತಂತಂದ್ರೆ, ಇವ್ರು ಇಷ್ಟು ಆಧ್ಯಾತ್ಮಿಕ ಜೀವನದಲ್ಲಿ ಇಷ್ಟೊಂದು ಸಕ್ಸಸ್ ಕಾಣುವಾಗ, ಬಿಸ್ನೆಸ್ ಅಲ್ಲಿ ಮಾತ್ರ ಯಾಕೆ ಇವ್ರು ಯಾವುದೇ ಒಂದು ಏಳಿಗೆ ಕಾಣ್ತಾ ಇಲ್ಲ? ಸೊ ಇವ್ರು ಬೇಕು ಬೇಕಂತಾನೆ ಮಾಡ್ತಾ ಇದ್ದಾರೆ. ಸೊ ಬಿಸ್ನೆಸ್ ಅಲ್ಲಿ ಇವ್ರು ಯಾವುದೇ ಇಂಟ್ರೆಸ್ಟ್ ತೋರಿಸದೆ ಅದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದ್ರಿಂದ ಸ್ಪಿರಿಚುವಲ್ ಇದ್ರಲ್ಲಿ, ಅದಕ್ಕೆ ಅವ್ರಿಗೆ ಅದ್ರಲ್ಲಿ ಸಕ್ಸಸ್ ಸಿಗ್ತಾ ಇದೆ. ಇದ್ರಲ್ಲಿ ಯಾವುದೇ ಒಂದು ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರಭುಪಾದ್ ಅವರ ವೈಫ್‌ಗೆ ಅವ್ರ ಮೇಲೆ ತುಂಬಾ ಕೋಪನೇ ಇರುತ್ತೆ. ಎಷ್ಟೋ ಸರಿ ಪ್ರಭುಪಾದ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾರೆ, ಎಕ್ಸ್‌ಪ್ಲೇನ್ ಮಾಡ್ತಾರೆ. ಈ ತರ ಆಗ್ತಾ ಇದೆ, ನನ್ ಬಿಸ್ನೆಸ್ ಹೀಗ್ ನಡೀತಾ ಇದೆ. ಸೊ ನಾನು ಹೆಂಗಾದ್ರೂ ಮಾಡಿ ಇಂಪ್ರೂವ್ ಆಗ್ತೀನಿ. ಆದ್ರೆ ಅದ್ರ ಜೊತೆಗೇನೆ ಈ ಸ್ಪಿರಿಚುವಲ್ ಲೈಫ್ ಕೂಡ ಕಂಟಿನ್ಯೂ ಮಾಡ್ಬೇಕಂತ ಅವ್ರೇನ್ ಮಾಡ್ತಾರೆ, ಎಲ್ಲಾ ಒಂದು ವೈಷ್ಣವರ್ನ ಮನೆಗ್ ಕರ್ಸಿ ಭಾಗವತಂ ಶ್ರವಣ ಮಾಡೋದು, ಭಗವದ್ಗೀತೆ ಇದ್ ಮಾಡೋದು, ಕೀರ್ತನ್ನು, ಪ್ರಸಾದಂ ಕೊಡೋದು. ಸೊ ಈ ತರ ಅವ್ರ ಒಂದು ಗುರು ಏನ್ ಮಾಡ್ತಾ ಇರ್ತಾರೆ, ಅವರ ಒಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಮತ್ತೆ ಅವ್ರ ಶಿಷ್ಯಂದಿರು ಮಠದಲ್ಲಿ ಇದ್ದು ಏನೇನು ಕಾರ್ಯಕ್ರಮ ಮಾಡ್ತಾ ಇರ್ತಾರೋ ಅದೇ ಸೇಮ್ ಕೆಲ್ಸಗಳ್ನ, ಅದೇ ಚಟುವಟಿಕೆಗಳನ್ನ ಪ್ರಭುಪಾದರು ಒಬ್ಬ ಗೃಹಸ್ಥರಾಗಿ ಅವ್ರ ಮನೆಯಲ್ಲಿ ನಡೆಸ್ಬೇಕು, ಮಾಡ್ಬೇಕು ಅಂತ ಅವ್ರು ಅನ್ಕೊಂತಾರೆ. ಮತ್ತೆ ಅದನ್ನ ಸಾಧ್ಯ ಕೂಡ ಮಾಡ್ತಾರೆ. ಸೊ ಯಾಕಂತಂದ್ರೆ ಗೃಹಸ್ಥರಾಗಿ ಇದನ್ನೆಲ್ಲ ಮಾಡ್ಬಾರ್ದಂತ ಏನು ಇಲ್ಲ. ಸೊ ಗೃಹಸ್ಥರಾಗಿ ಕೂಡ ನಾವು ಈ ಎಲ್ಲಾ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ನಾವು ಮನೆಯಲ್ಲೇ ಮಾಡ್ಬೋದು. ಅದನ್ನ ಪ್ರಭುಪಾದ್ ಅವರು ಇಲ್ಲಿ ಮಾಡಿ ನಮ್ಗೆ ತೋರ್ಸಿ ನಿರೂಪಿಸಿದ್ದಾರೆ. ಮಠದಲ್ಲೇ ಇದ್ದೇ ನಾವು ಸನ್ಯಾಸಿಗಳಾಗೆ ಈ ಎಲ್ಲಾ ಸೇವೆ ಮಾಡ್ಬೇಕಂತಿಲ್ಲ. ನಾವು ಗೃಹಸ್ಥರಾಗಿ ಕೂಡ ಈ ಎಲ್ಲಾ ಒಂದು ಆಧ್ಯಾತ್ಮಿಕ ಚಟುವಟಿಕೆನ ಮಾಡ್ಬೋದು ಮತ್ತು ಅವರ ಗುರುವಿನ ಆದೇಶನ ನೆರವೇರಿಸಬಹುದು ಅಂತ ಅವರು ಇಲ್ಲಿ ಸಾಧ್ಯ ಮಾಡಿ ತೋರಿಸ್ತಾರೆ. ಆದ್ರೆ ಒಂದೇ ಒಂದು ಡ್ರಾಬ್ಯಾಕ್ ಏನಂತಂದ್ರೆ ಅವರ ಒಂದು ಫ್ಯಾಮಿಲಿಯಿಂದ ಯಾವುದೇ ಒಂದು ಸಪೋರ್ಟ್ ಇರಲ್ಲ ಅವ್ರಿಗೆ. ಹರೇ ಕೃಷ್ಣ ಮಾತಾಜಿ, ಈ ಒಂದು ಇದು ಓದ್ತೀರಾ ಫಸ್ಟ್ ಪ್ಯಾರಾ? हरे कृष्ण माताजी। हरे कृष्ण माताजी। मैं पढ़ू? यस माताजी। ಹೌದು ಮಾತಾಜಿ. हरे कृष्ण शील प्रपाद की जय। Householder Abhay could do it himself. This would be an example of the ideal household life. But Radha Rani was unsubmissive. Rather than coming to hear him speak, she stayed with the children in another room, taking tea. In Bombay, Abhay associated with Sridhara Maharaja and Bhakti Saranga Goswami. Both sannyasis were highly literate scholars. Sridhara Maharaja was respected for his erudition in the Shastras and Bhakti Saranga Goswami for his writing and preaching in English. Sometimes Abhay would discuss his relation with them. Hare Krishna, Srila Prabhupada ki jai. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ನಾವು ನೋಡ್ಬೋದು,
ನಾ ಹೇಳ್ದೆ ಯಾವುದೇ ಒಂದು ರೀತಿಯಾದ ಸಹಕಾರ ಅವ್ರ ಫ್ಯಾಮಿಲಿಯಿಂದ ಇರಲ್ಲ ಪ್ರಭುಪಾದ್ ಅವ್ರಿಗೆ. ಅವರು ಇದು ಮಾಡುವಾಗ, ಪ್ರಚಾರ ಕಾರ್ಯಕ್ರಮ ಇಲ್ಲ ಆಧ್ಯಾತ್ಮಿಕ ಚಟುವಟಿಕೆ ಮಾಡುವಾಗ ಇಲ್ಲೇನ್ ಮಾಡ್ತಿದ್ರು ಅಂತಂದ್ರೆ, ಪ್ರಭುಪಾದ್ ಅವ್ರ ಹೆಂಡತಿ ಅವರು ಪ್ರಚಾರ ನಡುವಾಗ, ಕ್ಲಾಸ್ ನಡೆಯುವಾಗ, ಸತ್ಸಂಗ ಇವಾಗ ಅವ್ರೇನ್ ಮಾಡ್ತಿದ್ರು, ಅವ್ರ ಮಕ್ಕಳನ್ನ ಎಲ್ಲಾರ್ನು ಕರ್ಕೊಂಡು ಸಪರೇಟ್ ಆಗಿ ಒಂದ್ ರೂಮಲ್ಲಿ ಹೋಗಿ ಕುತ್ಕೊಬಿಟ್ಟು ಅವ್ರು ಅಲ್ಲಿ ಕುತ್ಕೊಂಡು ಟೀ ಕುಡಿತಾ ಇದ್ರಂತೆ. ಸೊ ಈ ಮಟ್ಟಿಗೆ ಅವರು ಯಾವುದೇ ಒಂದು ಇದ್ರಲ್ಲಿ ಅವರು ಇನ್ವಾಲ್ವೇ ಆಗ್ತಾ ಇರ್ಲಿಲ್ಲ. ಮತ್ತೆ ಅವ್ರ ಮಕ್ಕಳನ್ನ ಕೂಡ ಅದ್ರಲ್ಲಿ ಬಿಡ್ತಾ ಇರ್ಲಿಲ್ಲ. ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಒಂದ್ ರೂಮಲ್ಲಿ ಇದ್ಬಿಡ್ತಾ ಇದ್ರಂತೆ. ಸೊ ಹೀಗೆ ಇರುವಾಗ ಪ್ರಭುಪಾದ್ ಅವ್ರಿಗೆ ಇದನ್ನೆಲ್ಲ ಯಾರಾದತ್ರ ಹೇಳ್ಕೋಬೇಕು, ಹಂಚ್ಕೋಬೇಕು ಅನ್ನುವಾಗ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಶ್ರೀಧರ್ ಮಹಾರಾಜ್ ಮತ್ತು ಭಕ್ತಿ ಸಾರಂಗ ಗೋಸ್ವಾಮಿ ಅವರು, ಸೊ ಅಲ್ಲಿ ಬಾಂಬೆ ಸೆಂಟ್ರಲ್ಲಿ ಇರೋ ಇವರ ಒಂದು ಅಸೋಸಿಯೇಷನ್ ಸಂಘದಲ್ಲಿ ಇವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಹೀಗ್ ನಡೀತಾ ಇದೆ, ಈಗ ಆಗ್ತಾ ಇದೆ, ನಾ ಏನ್ ಮಾಡ್ಬೇಕು, ಇದನ್ನ ನಾನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗಾಗೋ ಅನುಭವ ಎಲ್ಲಾನು, ಒಂದು ಆಧ್ಯಾತ್ಮಿಕ ಒಂದು ಅನುಭವ ಇರ್ಬೋದು, ಇಲ್ಲ ಭೌತಿಕವಾದ ಒಂದು ಬಿಸ್ನೆಸ್ ಏರಿಳಿತ ಇರ್ಬೋದು, ಯಾವುದೇ ಆದ್ರೂ ಇವ್ರಿಬ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಪ್ರಭುಪಾದ್ ಅವರು. ಸೊ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಒಂದು ಸಮಾಧಾನ ಸಿಗ್ತಾ ಇರುತ್ತೆ. ಅವರು ಒಂದು ಅವ್ರಿಗೆ ಹೇಳಿರ್ತಾರೆ, ರಿಯಲೈಸೇಷನ್ಸ್ ಹೇಳ್ಕೊಂಡಾಗ ಅವರು ಒಂದು ಆನ್ಸರ್ ಹೇಳಿರ್ತಾರೆ. ಸೊ ಇದನ್ನೆಲ್ಲಾನು ಇಟ್ಕೊಂಡು ಪ್ರಭುಪಾದ್ ಮುಂದೆ ಹೋಗ್ತಾ ಇರ್ತಾರೆ ಅವ್ರ ಆಧ್ಯಾತ್ಮಿಕ ಜೀವನದಲ್ಲಿ. ಸೊ ಇದಲ್ದೆ ಪ್ರಭುಪಾದ್ ಏನ್ ಮಾಡ್ತಾರಂದ್ರೆ, ಈ ಪ್ರಚಾರ ಕಾರ್ಯಕ್ರಮ ಮಾಡೋದಲ್ದೆ ಅದ್ರ ಜೊತೆಗೆ ಅವರೇ ವೇದಗಳ ಶಾಸ್ತ್ರಗಳ ಪಠನ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲಾ ವೇದ ಶಾಸ್ತ್ರಗಳನ್ನ ಅವರು ಓದೋದಿಕ್ಕೆ ಶುರು ಮಾಡ್ತಾರೆ. ಅವರ ಗುರುವಿನ ವ್ಯಾಖ್ಯಾನ ಏನಿರುತ್ತೆ, ಭಗವದ್ಗೀತಾ, ಶ್ರೀಮದ್ ಭಾಗವತಂ ಬಗ್ಗೆ ಕಮೆಂಟ್ರಿ ಕೊಟ್ಟಿರ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಅದನ್ನೆಲ್ಲಾನು ಪ್ರಭುಪಾದ್ ಓದಕ್ಕೆ ಶುರು ಮಾಡ್ತಾರೆ. ಅವರೇ ಕುತ್ಕೊಂಡು ಓದೋದಕ್ಕೆ ಅದನ್ನ ಶುರು ಮಾಡ್ತಾರೆ. ಮತ್ತೆ ನಮ್ಮ ಹಿಂದಿನ ಆಚಾರ್ಯಗಳು ಕೊಟ್ಟಿರೋ ಕಮೆಂಟ್ರೀಸ್ ಅದನ್ನು ಕೂಡ ಅವರು ಓದಕ್ ಶುರು ಮಾಡ್ತಾರೆ. ಅವರು ಈ ತರ ವೇದಗಳನ್ನ ಓದೋದಕ್ಕೆ ಶುರು ಮಾಡಿದಾಗ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಒಂದು ಕಮೆಂಟ್ರಿ ಕೊಟ್ಟಿರ್ತಾರೆ ಭಗವದ್ಗೀತೆಯಲ್ಲಿ. ಸೊ ಆ ಕಮೆಂಟ್ರಿನ ಓದಿದಾಗ ಅದು ಬಂದ್ಬಿಟ್ಟು ಸೆಕೆಂಡ್ ಚಾಪ್ಟರ್ 41st ವರ್ಸ್. ಸೊ ಆ ಒಂದು ಇದು ಚಾಪ್ಟರ್ ಓದುವಾಗ, ಒಂದು ವರ್ಸ್ ಓದುವಾಗ ಅವ್ರಿಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಅದ್ರಲ್ಲಿ ಹೇಳಿರ್ತಾರೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು, ಒಬ್ಬ ಶಿಷ್ಯನಾಗಿ ಗುರುವಿನ ಆದೇಶನ ಅವರ ಜೀವನ ಅನ್ಕೋಬಿಡ್ಬೇಕು. ಗುರುವಿನ ಆದೇಶ ಏನಿರುತ್ತೆ, ಅವ್ರು ಏನ್ ಉಪದೇಶ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದೇ ನಮ್ಮ ಜೀವನ, ಅದೇ ನಮ್ಮ ಆತ್ಮ, ಅದೇ ನಮ್ಮ ಎಲ್ಲ ಅಂತ ಜೀವನದ ಒಂದು ಉದ್ದೇಶ ಅಂತ ಅನ್ಕೋಬೇಕು ಅಂತ ವಿಶ್ವನಾಥ ಚಕ್ರವರ್ತಿ ಅವರು ಆ ಒಂದು ಸಾಲಲ್ಲಿ, ಆ ಒಂದು ಇದ್ರಲ್ಲಿ ಹೇಳಿರ್ತಾರೆ. ಸೊ ಅದು ಪ್ರಭುಪಾದ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹೌದು, ನಾನು ಅಷ್ಟೇ ನನ್ನ ಗುರು ಕೊಟ್ಟಿರೋ ಆದೇಶನ ನನ್ನ ಜೀವನದ ಒಂದು ಗೋಲ್ ಆಗಿ ಇಟ್ಕೋಬೇಕು, ನಾನು ಅದನ್ನ ಸ್ಟ್ರಾಂಗ್ ಆಗಿ ಅದನ್ನ ಸಾಧನೆ ಮಾಡಕ್ಕೆ ಶುರು ಮಾಡ್ಬೇಕು ಅಂತ ಅವ್ರಿಗೆ ಈ ತರ ವೇದಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಅವರ ಉದ್ದೇಶಗಳು, ಅವರ ಒಂದು ಗೋಲ್ ಏನಿರುತ್ತೆ ಅದು ಇನ್ನ ಸ್ಟ್ರಾಂಗ್ ಆಗಿ ಸ್ಟ್ರೆಂಥನ್ ಆಗ್ತಾ ಇರುತ್ತೆ ಇಲ್ಲಿ ಪ್ರಭುಪಾದ್ ಅವ್ರಿಗೆ. ಮತ್ತೆ ಅವ್ರು ಇನ್ನೂ ಒಂದು ವರ್ಸ್ ಓದ್ತಾ ಇರ್ತಾರೆ, 88th ಚಾಪ್ಟರ್ ಆಫ್ 10th ಕ್ಯಾಂಟೋ ಶ್ರೀಮದ್ ಭಾಗವತಂ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾರೆ, ಯಸ್ಯಾಹಂ ಅನುಗ್ರಹಾನಿಂ ಹರಿಷ್ಯತದ್ದನಂ ಸನೈ ತಥೋ ದಾನಂ ತಜಯಂತಸ್ಯ ಸ್ವಜಾನ ದುಃಖಿತಂ. ಸೊ ಈ ಒಂದು ಶ್ಲೋಕ ಓದಿದ ತಕ್ಷಣನೇ ಪ್ರಭುಪಾದ್ ನಡ್ಗಕ್ಕೆ ಶುರು ಆಗ್ಬಿಡ್ತಾರಂತೆ. ಯಾಕಂದ್ರೆ ಈ ಶ್ಲೋಕದಲ್ಲಿ ಭಗವಂತ ಕೃಷ್ಣ ಏನ್ ಹೇಳಿದಾರೆ ಅಂತಂದ್ರೆ, ಯಾರು ನನ್ಗೆ ತುಂಬಾ ಪ್ರೀತಿ ಪಾತ್ರರೋ, ಯಾರು ನನ್ನ ಕರುಣೆ ತುಂಬಾ ಜಾಸ್ತಿ, ನನ್ನ ಕರುಣೆ ಯಾರ ಮೇಲಿರುತ್ತೋ ಅವ್ರ ಹತ್ರ ಇರೋ ಧನ ಧಾನ್ಯ ಮತ್ತೆ ಅವರ ಒಂದು ಬಂಧು ಮಿತ್ರರು ಎಲ್ಲರೂ ಅವರಿಂದ ದೂರ ಆಗ್ಬಿಡ್ತಾರೆ ಅಂತ ಒಂದು ಈ ಸಾಲಲ್ಲಿ ಶ್ಲೋಕದಲ್ಲಿರುತ್ತೆ. When I feel especially merciful disposed towards someone, I gradually take away all his material possessions, his friends and relatives then reject this poverty-stricken and most wretched fellow. ಸೊ ಇದನ್ನ ಕೇಳಿದ ತಕ್ಷಣನೇ ಅಭಯ್ ಚರಣ್ ಅವ್ರಿಗೆ ತುಂಬಾ ನಡ್ಗಕ್ಕೆ ಶುರು ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಜೀವನದಲ್ಲೂ ಇದೇ ನಡೀತಾ ಇರುತ್ತೆ. ಅವ್ರು ಎಷ್ಟೇ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ಬೇಕು, ನಾನ್ ದೊಡ್ಡ ಶ್ರೀಮಂತ ಆಗ್ಬೇಕು, ಭಗವಂತನ ಸೇವೆ ಮಾಡ್ಬೇಕಂತ ಅನ್ಕೊಂಡ್ರು ಅದ್ರಲ್ಲಿ ಸೋಲ್ನೇ ಅವ್ರು ನೋಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ಒಂದು ಏಳಿಗೆ ಕಾಣಿಸ್ತಾ ಇರಲ್ಲ. ಮತ್ತೆ ಇಲ್ಲಿ ಕೌಟುಂಬಿಕ ಜೀವನದಲ್ಲೂ ಅಷ್ಟೇ ಯಾರು ಅವ್ರಿಗೆ ಜೊತೆ ಇರೋದಿಲ್ಲ.
ಸೊ ಇದನ್ನೆಲ್ಲಾನು ನೋಡಿದಾಗ ಈ ಶ್ಲೋಕ ನನಗೆ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಕೃಷ್ಣ ನನಗೆ ಹೇಳ್ತಾ ಇದ್ದಾರೆ, ನಾನು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ನನ್ಗೆ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸಿ ಆ ಶ್ಲೋಕ ಓದ್ತಾನೆ ಅವರು ನಡ್ಗಕ್ಕೆ ಶುರು ಆಗ್ಬಿಡ್ತಾರಂತೆ. ಸೊ ಇದ್ರ ಬಗ್ಗೆ ಅವ್ರ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಶ್ರೀಧರ್ ಮಹಾರಾಜ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಈ ಶ್ಲೋಕನ ನಾನು ಹೇಗ್ ಅರ್ಥ ಮಾಡ್ಕೋಬೇಕು, ನನ್ಗನ್ಸ್ತಾ ಇದೆ ಕೃಷ್ಣ ಈ ಶ್ಲೋಕನ ನನ್ಗೆ ಹೇಳ್ತಾ ಇದ್ದಾರೆ ಅಂತ, ಇದು ನಿಜಾನಾ, ನಾನು ಇದನ್ನ ಹೀಗೆ ಅರ್ಥ ಮಾಡ್ಕೋಬೇಕಾ, ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಪ್ರಭುಪಾದ್ ಅವರು ಶ್ರೀಧರ್ ಮಹಾರಾಜ್ನ ಕೇಳ್ತಾರೆ. ಆಗ ಶ್ರೀಧರ್ ಮಹಾರಾಜ್ ಹೇಳ್ತಾರೆ, ಖಂಡಿತವಾಗ್ಲೂ ನಿಜ, ನೀನ್ ಏನ್ ಅನ್ಕೊಂಡಿದ್ಯಾ ಅದು ಕರೆಕ್ಟ್. ನಿನಗೂ ಕೃಷ್ಣನ್ಗೂ ಇರೋ ಇಲ್ಲಿ ಸಂಬಂಧನ ಈ ಶ್ಲೋಕ ತುಂಬಾ ಸ್ಟ್ರಾಂಗ್ ಮಾಡ್ತಾ ಇದೆ. ಹೌದು, ಖಂಡಿತ ಭಗವಂತ ಯಾರ ಮೇಲೆ ಕರುಣೆ ಇರ್ತಾರೋ ಅವ್ರನ್ನ ಎಲ್ಲ ಈ ಒಂದು ಬಂಧನದಿಂದ ಮುಕ್ತಿ ಮಾಡ್ತಾರೆ. ಸೊ ಇದನ್ನ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೋಬಹುದು. ಹೌದು, ಈ ಶ್ಲೋಕ ನಿನಗೆ ಹೇಳಿರೋ ತರಾನೇ ಇದೆ, ಇದು ನಿನಗೆ ಸರಿ ಹೊಂದುತ್ತೆ ಅಂತ ಅಲ್ಲಿ ಇದು ಶ್ರೀಧರ್ ಮಹಾರಾಜರು ಪ್ರಭುಪಾದ್ಗೆ ಅವರು ಅನ್ಕೊಂಡಿರೋದು ನಿಜ ಅನ್ನೋದನ್ನ ಹೇಳ್ತಾರೆ. ಸೊ ಹೀಗೆ ಪ್ರಭುಪಾದವರ ಆಧ್ಯಾತ್ಮಿಕ ಜೀವನ ಮತ್ತು ಕೌಟುಂಬಿಕ ಜೀವನ ಹೀಗೆ ಏರುಪೇರಲ್ಲೇ ನಡೀತಾ ಇರುತ್ತೆ. ಆದ್ರೆ ಯಾವಾಗ ಪ್ರಭುಪಾದು ವೇದಗಳನ್ನ ಪಠನ ಮಾಡಕ್ ಶುರು ಮಾಡ್ತಾರೋ, ಅವ್ರು ಯಾರಿಗೂ ವೆಯ್ಟ್ ಮಾಡಕ್ ಹೋಗಿಲ್ಲ, ನನ್ಗೆ ಯಾರಾದ್ರೂ ಬರ್ಬೇಕು, ಕ್ಲಾಸ್ ಹೇಳ್ಕೊಡ್ಬೇಕು, ನಾನ್ ಆಮೇಲೆ ಅದನ್ನ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡಕ್ ಹೋಗಿಲ್ಲ. ಅವ್ರು ನೆಕ್ಸ್ಟ್ ಸ್ಟೆಪ್ಪೇ ತಗೊಂಡಿದ್ದೇನಂತಂದ್ರೆ, ನಾನೇ ಶುರು ಮಾಡ್ಬೇಕು, ವೇದಗಳನ್ನ ನಾನೇ ಓದೋದಕ್ ಶುರು ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ಅವರ ಗುರು ಬಂದ್ಬಿಟ್ಟು ಅದ್ರ ಬಗ್ಗೆ ಕಮೆಂಟ್ರಿ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಇಟ್ಕೊಂಡು ಪ್ರೀವಿಯಸ್ ನಮ್ಮ ಹಿಂದಿನ ಆಚಾರ್ಯರು ಕೊಟ್ಟಿರೋ ಕಮೆಂಟ್ರಿ ಎಲ್ಲ ಇಟ್ಕೊಂಡು ಅವರು ವೇದಗಳನ್ನ ಅಧ್ಯಯನ ಮಾಡಕ್ ಶುರು ಮಾಡಿದ ತಕ್ಷಣನೇ ಅವ್ರಿಗೆ ಕೃಷ್ಣನ ಮತ್ತೆ ಅವರ ನಡುವಿರೋ ಸಂಬಂಧ ಇನ್ನ ಹೆಚ್ಚಾಗುತ್ತೆ, ಇನ್ನ ಸ್ಟ್ರಾಂಗ್ ಆಗುತ್ತೆ. ಇದೆಲ್ಲವನ್ನು ಅವರು ಅವರ ಗುರುವಿನ ಆದೇಶನ ಮುಂದೆ ತಗೊಂಡೋಗಕ್ಕೆ ಇದು ಇನ್ನ ಜಾಸ್ತಿ ಸ್ಟ್ರೆಂತ್ ಕೊಡುತ್ತೆ, ಈ ವೇದಗಳ ಅಧ್ಯಯನ ಎಲ್ಲ. ಸೊ ಹೀಗೆ ಅವರ ಜೀವನ ನಡೀತಾ ಇರುವಾಗ ಜುಲೈ 1935 ಅಲ್ಲಿ ಆ ದಿನ ಬಂದ್ಬಿಟ್ಟು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಬಾಂಬೆ ಸೆಂಟರ್ಗೆ ಬರ್ತಾರೆ. ಬಾಂಬೆ ಸೆಂಟರ್ಗೆ ಯಾಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಬರ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ವಿಗ್ರಹಗಳ ಒಂದು ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಾಂಬೆ ಸೆಂಟರ್ಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಬರ್ತಾರೆ. ಸೊ ಅಲ್ಲಿ ಅವ್ರ ಶಿಷ್ಯಂದಿರಾದರ ಭಕ್ತಿ ಸಾರಂಗ ಮಹಾರಾಜು, ಶ್ರೀಧರ್ ಮಹಾರಾಜು ಎಲ್ಲಾರು ಇರ್ತಾರೆ. ಸೊ ಅವ್ರೆಲ್ಲರ್ನು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ತುಂಬಾ ಹೊಗಳ್ತಾರೆ, ತುಂಬಾ ಚೆನ್ನಾಗ್ ಮಾಡಿದೀರಾ, ಸೆಂಟರ್ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗ್ ನಡೀತಾ ಇದೆ ಪ್ರಚಾರ ಕಾರ್ಯಕ್ರಮ, ತುಂಬಾ ಚೆನ್ನಾಗಿದೆ, ಎಲ್ಲ ಒಳ್ಳೇದಾಗ್ಲಿ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅಲ್ಲಿರೋ ಎಲ್ಲಾ ಶಿಷ್ಯಂದಿರ್ಗುನು ಅವರ ಮೆಚ್ಚುಗೆನ ಹೇಳ್ತಾರೆ. ಆದ್ರೆ ಭಕ್ತಿ ಸಾರಂಗ ಮಹಾರಾಜ್ ಮಾತ್ರ ಹೇಳ್ತಾರೆ, ಗುರು ಮಹಾರಾಜ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರೆ, ಇದು ಬಂದ್ಬಿಟ್ಟು ಈ ಮೆಚ್ಚುಗೆ ಎಲ್ಲಾನು ಬಂದ್ಬಿಟ್ಟು ಅಭಯ್ ಚರಣ್ಗೆ ಸಲ್ಬೇಕು. ಯಾಕಂದ್ರೆ ಇಲ್ಲಿ ಜಾಸ್ತಿ ಕೆಲಸ ಮಾಡಿರೋದು ಅವ್ರೆ, ಫಂಡ್ ಕಲೆಕ್ಟ್ ಮಾಡಿ ಮತ್ತೆ ಅಲ್ಲಿ ಸೆಂಟರ್ ಓಪನ್ ಮಾಡಿ ಒಂದು ಜಾಗ ಅಂತ ನಮ್ಗೆ ಇಲ್ಲಿ ಕೊಡ್ಸಿ ಈ ಎಲ್ಲಾನು ನಮ್ಗೆ ಸಾಧ್ಯ ಮಾಡಕ್ ಆಗಿದ್ದು ಅಭಯ್ ಚರಣ್ ಇಂದಾನೆ. ಸೊ ನಾವು ಅಭಯ್ ಚರಣ್ನೇ ಈ ಒಂದು ಬಾಂಬೆ ಸೆಂಟರ್ಗೆ ಪ್ರೆಸಿಡೆಂಟ್ ಆಗಿ ಮಾಡ್ಬೇಕು. ಆದ್ರೆ ಯಾವಾಗ್ಲೂ ಅಭಯ್ ಚರಣ್ ಬಂದು ಫ್ಯಾಮಿಲಿ ಇದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಸೊ ಅವರು ಇಲ್ಲಿ ಬರೋದಕ್ಕೆ ಒಪ್ಕೊಂತ ಇಲ್ಲ. ಸೊ ನೀವ್ ಒಂದ್ ಮಾತ್ ಹೇಳ್ತೀರಾ, ಅವ್ರು ಇಲ್ಲಿ ಬರ್ಲಿ, ಮಠಕ್ಕೆ ಅವರು ಅಧ್ಯಕ್ಷರಾಗ್ಲಿ, ಅವರೇ ಪ್ರೆಸಿಡೆಂಟ್ ಆಗ್ಬೇಕು, ಯಾಕಂದ್ರೆ ಆ ಎಲ್ಲಾ ಒಂದು ಗುಣ ಕ್ವಾಲಿಟಿ ಅವ್ರಿಗಿದೆ, ಆ ಅರ್ಹತೆ ಅವ್ರಿಗಿದೆ ಅಂತ ಹೇಳುವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾ ಇದ್ದಾರೆ, ಇಟ್ ಇಸ್ better that he is living outside your company. He will do when the time comes. He will do everything himself. You don't have to recommend him. So ಅಲ್ಲಿ ಭಕ್ತಿ ಸಾರಂಗ್ ಮಹಾರಾಜು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಪ್ರಭುಪಾದ್ನ ನೀವು ಕರೀರಿ, ನೀವ್ ಆದೇಶ ಕೊಡಿ, ಅವ್ರು ಬರ್ಲಿ, ಮಠದಲ್ಲಿ ಇರ್ಲಿ, ಅಧ್ಯಕ್ಷರಾಗ್ಲಿ ಅಂತ ಹೇಳುವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಒಂದೇ ಮಾತಲ್ಲಿ ಹೇಳ್ತಾರೆ, ನೀವ್ ಯಾರು ಅವ್ರನ್ನ ಬಲವಂತ ಮಾಡ್ಬೇಡಿ, ಅವ್ನ್ ಏನ್ ಮಾಡ್ತಾ ಇದ್ದಾನೋ ಅದು ಮಾಡ್ಲಿ, ಅದು ಆಚೆ ಇದ್ದು ಮಾಡ್ಲಿ, ಮಠದಿಂದ ಆಚೆ ಮಾಡ್ಲಿ, ಇಲ್ಲ ಮಠದಲ್ಲಿ ಇದ್ದು ಮಾಡ್ಲಿ, ಎಲ್ಲಾ ಒಂದೇನೆ. ಸೊ ಟೈಮ್ ಬರುತ್ತೆ, ಅವ್ರಿಗೆ ಅಂತ ಟೈಮ್ ಬರುತ್ತೆ, ಆ ಟೈಮ್ ಬಂದಾಗ ಅವರೇ ಬರ್ತಾರೆ. ಸೊ ಅಲ್ಲಿವರೆಗೂ ಯಾರು ಅವ್ರನ್ನ ರೆಕಮೆಂಡ್ ಮಾಡೋದು ಬೇಡ, ಬಲವಂತ ಮಾಡೋದು ಬೇಡ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಇದನ್ನ ಈ ಒಂದು ಸ್ಟೇಟ್ಮೆಂಟ್, ಈ ಒಂದು ರಿಪ್ಲೈ ಏನು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಕೊಟ್ಟಿರ್ತಾರೆ ಅದು ಪ್ರಭುಪಾದ್ಗೆ ಗೊತ್ತಿರಲ್ಲ, ಅವ್ರಲ್ಲಿ ಇರಲ್ಲ. ಸೊ ಆದ್ರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಈ ತರ ಹೇಳಿದ್ದಾರೆ ನಮ್ಮ ಗುರು ಮಹಾರಾಜು ನನ್ ಬಗ್ಗೆ ಈ ತರ ಮಾತಾಡಿದ್ದಾರೆ ಅಂತ. ಸೊ ಆವಾಗ ಅವ್ರು ಅರ್ಥ ಮಾಡ್ಕೊಂತಾರೆ, ಹೌದು ನಮ್ ಗುರು ಮಹಾರಾಜ್ ಹೇಳಿದಾರೆ ಅಂತಂದ್ರೆ ಖಂಡಿತ ಅದ್ರಲ್ಲಿ ಏನೋ ಒಂದು ಸತ್ಯ ಇದೆ, ಟೈಮ್ ಬಂದಾಗ.
ಸಮಯ ಬಂದಾಗ ನಾನೇ ಅಲ್ಲಿಗೆ ಹೋಗ್ತೀನಿ, ನನ್ ಕೈಯಲ್ಲಿ ಆಗುತ್ತೆ, ಸೊ ಅಲ್ಲಿವರೆಗೂ ನಾನು ವೇಟ್ ಮಾಡ್ಬೇಕಂತ ಈ ಒಂದು ಅವರು ಗುರು ಹೇಳಿರೋ ಒಂದು ಇದನ್ನ ವಾಕ್ಯನ ಅವರು ಪ್ರಭುಪಾದಿ ಈ ರೀತಿ ಅರ್ಥ ಮಾಡ್ಕೋತಾರೆ. ಸೊ ಹೀಗೆ ನಡಿವಾಗ ಅಭಯ್ ಚರಣ್ ಅವ್ರು ಬಂದ್ಬಿಟ್ಟು ಅವರ ಗುರುವಿನ ಒಂದು ಮಾತು, ಆದೇಶ ಅದನ್ನ ಹೇಗೆ ನೆರವೇರಿಸಬೇಕು, ಅದಕ್ಕೆ ನಾನು ಹೇಗೆ ಮುನ್ನುಗ್ಬೇಕು ಅನ್ನೋದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ಗುರಿಯಾಗಿಟ್ಕೊಂಡು ಅವರು ನಡೀತಾ ಇರ್ತಾರೆ. ಸೊ ಆಗ ನವೆಂಬರ್ 1935 ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ವೃಂದಾವನ್ಗೆ ಹೋಗ್ತಾರೆ. ಸೊ ವೃಂದಾವನಿಗೆ ಯಾಕೆ ಹೋಗಿರ್ತಾರೆ ಅಂತಂದ್ರೆ ಅದು ಕಾರ್ತಿಕ ಮಾಸ. ಸೊ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಎಲ್ಲಾರುನು ವೃಂದಾವನ್ ಯಾತ್ರೆಗೆ ಹೋಗ್ತಾರೆ. ಸೊ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅಷ್ಟೇ ಆ ಒಂದು ಕಾರ್ತಿಕ ಮಾಸದ ಒಂದು ಯಾತ್ರೆನ ಆಯೋಜಿಸಿ ಅಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅವರ ಎಲ್ಲಾ ಶಿಷ್ಯಂದಿರನ್ನ ಕರ್ಕೊಂಡು ರಾಧಾ ಕುಂಡದಲ್ಲಿ ಇದ್ದಿ ಅಲ್ಲಿ ಪ್ರಚಾರ ಕಾರ್ಯಕ್ರಮನ ನಡೆಸ್ತಾ ಇರ್ತಾರೆ. ಸೊ ರಾಧಾ ಕುಂಡ ಅಂತಂದ್ರೆ ನಮಗ್ ಗೊತ್ತು ಅದೊಂದು ಪವಿತ್ರವಾದ ಸ್ಥಳ. ಮತ್ತೆ ಕಾರ್ತಿಕ ಮಾಸದಲ್ಲಿ ವೃಂದಾವನ್ಗೆ ಹೋಗೋದಂತಂದ್ರೇನೆ ತುಂಬಾ ಒಂದು ಅದೃಷ್ಟವಾದ ಒಂದು ಇದು ಗಳಿಗೆ. ಸೊ ಅದ್ರಲ್ಲಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅವರ ಶಿಷ್ಯಂದಿರನ್ನೆಲ್ಲ ಜೊತೆಗೂಡಿಸ್ಕೊಂಡು ರಾಧಾ ಕುಂಡದಲ್ಲಿ ಇದ್ದಾರೆ, ವೃಂದಾವನದ ರಾಧಾ ಕುಂಡದಲ್ಲಿ ಎಲ್ಲಾರು ಇದ್ದಾರೆ. ಸೊ ಅಲ್ಲಿ ಪ್ರಚಾರ ಕಾರ್ಯಕ್ರಮನ ನಡೆಸ್ತಾ ಇರ್ತಾರೆ. ಸೊ ಅವರು ಬಾಂಬೆಯಿಂದ ಹೊರಟಿ ಇವಾಗ ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ರು, ಇದು ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದ ತಕ್ಷಣ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ರೇಡಿಯೋಗಳಲ್ಲಿ ತುಂಬಾ ಪ್ರಚಾರ ಕಾರ್ಯಕ್ರಮ ಕೊಟ್ಟಿರ್ತಾರೆ, ಸಂದರ್ಶನಗಳನ್ನ ಕೊಟ್ಟಿರ್ತಾರೆ. ಮತ್ತೆ ಅವರ ಶಿಷ್ಯಂದಿರೆಲ್ಲ ಹೊರನಾಡ್ಗೆ ಹೋಗಿರ್ತಾರೆ, ಅವ್ರನ್ನೆಲ್ಲ ರಿಸೀವ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಸಜೆಷನ್ಸ್ ಕೊಡ್ತಿರ್ತಾರೆ. ಅವರ ಒಂದು ಶ್ರೀಮದ್ ಭಾಗವತಂ ಅನುವಾದ ಏನಿದೆ, ವ್ಯಾಖ್ಯಾನಗಳೇನಿದೆ ಅದನ್ನೆಲ್ಲಾನು ಪಬ್ಲಿಷ್ ಮಾಡಿ ಮುಗಿಸಿರ್ತಾರೆ. ಸೊ ಹೀಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಎಲ್ಲಾ ಒಂದು ಅವರ ಕರ್ತವ್ಯಗಳನ್ನ ಎಲ್ಲಾನು ಏನೇನ್ ಮಾಡ್ತಿರ್ತಾರೆ, ಅವರ ಚಟುವಟಿಕೆ ಏನೇನ್ ಇರುತ್ತೆ ಎಲ್ಲಾನು ಪ್ರಭುಪಾದಿಗೆ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಏನ್ ಮಾಡ್ತಾ ಇದಾರೆ ನಮ್ಮ ಗುರು, ನೆಕ್ಸ್ಟ್ ಅವರ ಕಾರ್ಯಕ್ರಮ ಏನಾಗಿರುತ್ತೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು, ಇದುವರೆಗೂ ಏನೇನ್ ಆಗಿದೆ. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಂತಾ ಇರ್ತಾರೆ ಪ್ರಭುಪಾದು. ಸೊ ಅವ್ರಿಗೆ ಗೊತ್ತಾಗುತ್ತೆ ಇವಾಗ ಬಂದು ಅವರ ಗುರು ಬಂದು ರಾಧಾ ಕುಂಡಲಿದ್ದಾರೆ, ವೃಂದಾವನದ ರಾಧಾ ಕುಂಡಲಿದ್ದಾರೆ ಅಂತ ಶ್ರೀಲ ಪ್ರಭುಪಾದಿಗೆ ಗೊತ್ತಾಗುತ್ತೆ. ಸೊ ಅದು ತಿಳಿದಿದ ತಕ್ಷಣನೇ ಅವ್ರಿಗೂ ಆಸೆ ಆಗುತ್ತೆ, ನಾನು ವೃಂದಾವನಕ್ಕೆ ಹೋಗ್ಬೇಕು. ಸೊ ವೃಂದಾವನಕ್ಕೆ ಹೋಗ್ಬೇಕು ಅನ್ನೋದಕ್ಕಿಂತ ನನ್ನ ಗುರುನ ನಾನು ಭೇಟಿ ಮಾಡ್ಬೇಕು ಅನ್ನೋದೇ ಅವ್ರಿಗೆ ತುಂಬಾ ಒಂದು ಸಂತೋಷವಾದ ವಿಷಯ ಆಗಿರುತ್ತೆ. ಸೊ ಈ ಸತಿ ಅವರು ವೃಂದಾವನ್ಗೆ ಭೇಟಿ ಮಾಡಕ್ ಹೋಗುವಾಗ ಅವರ ಮಗನ್ನ ಕೂಡ ಕರ್ಕೊಂಡು ವೃಂದಾವನಕ್ಕೆ ಹೋಗ್ತಾರೆ. ಮಾತಾಜಿ ಇದು ಓದ್ತೀರಾ ಈ ಸ್ಲೈಡು? Hare Krishna Mataji, Hare Krishna. Srila Prabhupada ki jai. Kunja Vihari Mutt. After leaving Bombay in July, Bhakti Siddhanta Saraswati had gone to Calcutta, where he had spoken on radio, delivered many public lectures, welcomed back the preachers he had sent to Europe, and finished publishing his Srimad Bhagavatam translation and commentary. Then in October, he had to come to Radha Kunda, occupying the small one-story house Bhakti Vinoda Thakura had constructed. He had been reading and speaking to the assembled devotees on the Upanishads, Chaitanya Charitamrita, and Srimad Bhagavatam. He had also installed deities at Sri Kunja Vihari Mutt. Hare Krishna Mataji, Hare Krishna, Srila Prabhupada ki jai. ಹರೇ ಕೃಷ್ಣ. ಸೊ ನಾವಿಲ್ಲಿ ನೋಡ್ಬೋದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈಗ ವೃಂದಾವನದ ರಾಧಾ ಕುಂಡಲ್ಲಿದ್ದಾರೆ. ಅಲ್ಲಿ ಒಂದು ಭಜನಾ ಕುಟೀರ್ ತರ ಅವರು ಇದು ಅವ್ರ ತಂದೆ ಭಕ್ತಿ ವಿನೋದ್ ಠಾಕೂರ್ ಅವರು ನಿರ್ಮಾಣ ಮಾಡಿರ್ತಾರೆ. ಆವಾಗ್ಲೇ ಅವರು ಆಗಿನ ಕಾಲದಲ್ಲೇ ಒಂದು ಬಿಲ್ಡಿಂಗ್ ತಗೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಟಿರ್ತಾರೆ. ಸೊ ಆ ಒಂದು ಭಜನಾ ಕುಟೀರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಉಪನಿಷದ್ದು, ಚೈತನ್ಯ ಚರಿತಾಮೃತ, ಶ್ರೀಮದ್ ಭಾಗವತಂ ಇದೆಲ್ಲ ಒಂದು ಪ್ರವಚನ ಕೊಡ್ತಾ ಇರ್ತಾರೆ.
ಮಾಡ್ತಾರೆ. ಮತ್ತು ಆ ಒಂದು ಆ ಬಿಲ್ಡಿಂಗ್ ಅಲ್ಲಿ ಅವರು ವಿಗ್ರಹಗಳನ್ನ ಕೂಡ ಅವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಆ ಒಂದು ಭಜನಾ ಕುಟೀರ್ಗೆ ಕುಂಜ ವಿಹಾರಿ ಮಠ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಇವಾಗ್ಲೂ ನಾವು ವೃಂದಾವನಕ್ಕೆ ರಾಧಾಕುಂಡ್ ಹತ್ರ ಹೋದಾಗ ನೋಡ್ಬೋದು. ಅಲ್ಲಿ ಕುಂಜ ವಿಹಾರಿ ಮಠ್ ಅಂತ ಇರುತ್ತೆ. ಸೊ ಈ ಒಂದು ಮಠದಲ್ಲಿ, ಈ ಒಂದು ಕುಟೀರದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಎಲ್ಲರಿಗೂನು ಪ್ರವಚನ ನೀಡ್ತಾ ಇರ್ತಾರೆ. ಸೊ ರಾಧಾ ಕುಂಡ್ ಅಂದ್ರೇನೆ ಹೇಳ್ದ್ನಲ್ಲ, ತುಂಬಾ ಪವಿತ್ರವಾದ ಒಂದು ಸ್ಥಳ. ಸೊ ಅದು ಎಷ್ಟು ಚೆನ್ನಾಗಿರುತ್ತಂತಂದ್ರೆ, ನೀವು ಅದನ್ನ ನೋಡುವಾಗೆ ಅನ್ಸುತ್ತೆ ಅಲ್ಲಿ ನಮ್ಗೆ ಇರ್ಬೇಕು, ಇಂಥ ಒಂದು ಜಾಗದಲ್ಲಿ ನಾವ್ ಇರ್ಬೇಕು, ಅಲ್ಲಿಂದ ಬಿಟ್ಟು ಬರಕ್ಕೆ ಮನ್ಸಾಗಲ್ಲ, ಅಷ್ಟು ಒಂದು ಚೆನ್ನಾಗಿರುತ್ತೆ ಆ ಜಾಗ. ಸೊ ಇಲ್ಲಿ ಪ್ರಭುಪಾದು ಅದ್ರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ರಾಧಾಕುಂಡ್ ಹೇಗಿರುತ್ತಂತಂದ್ರೆ ಸುತ್ತು ಹಸಿರಾಗಿರುತ್ತಂತೆ. ಎಷ್ಟು ಹಸಿರಾಗಿರುತ್ತಂತಂದ್ರೆ ಅಲ್ಲಿ ಹುಣ್ಸೆ ಮರ, ಮತ್ತೆ ಬೇವಿನ ಮರ, ತಾಮಲ ಮರ, ಸೊ ಎಲ್ಲಾ ಮರಗಳಿಂದ ಅದು ತುಂಬಾ ಹಸಿರಾಗಿ ಕೂಡಿರುತ್ತೆ. ಆ ಸರೋವರದ ನೀರ್ ಹೇಗಿರುತ್ತಂತಂದ್ರೆ ತುಂಬಾ ಕ್ಲಿಯರ್ ಆಗಿರುತ್ತೆ, ತುಂಬಾ ಶುದ್ಧವಾಗಿ ಕ್ಲಿಯರ್ ಆಗಿರುತ್ತೆ. ಅಲ್ಲಿ ಕೊಕ್ರೆಗಳಿರುತ್ತೆ, ಮೀನ್ ಇರುತ್ತೆ, ಮತ್ತೆ ಆಮೆಗಳಿರುತ್ತೆ. ಆ ಮರಗಳಲ್ಲೆಲ್ಲ ಹಸಿರು ಗಿಳಿಗಳು ಚಿಲಿಪಿಲಿ ಗುಡ್ತಿರುತ್ತೆ, ಮತ್ತೆ ಅಲ್ಲಿ ಗುಬ್ಬಚ್ಚಿ ಇರುತ್ತೆ. ಅವಾಗವಾಗ ಆ ಒಂದು ಸರೋವರದ ಹತ್ರ ನವಿಲುಗಳು, ಮತ್ತೆ ಈ ರಾಬಿಟ್ಸ್, ಮೊಲ, ಆ ಜಿಂಕೆ, ಇವೆಲ್ಲಾನು ನಾವು ಕಾಣ್ಬೋದು. ಸೊ ಯಾಕಪ್ಪ ಈ ಜಾಗ ಇಷ್ಟು ಚೆನ್ನಾಗಿ, ಇಷ್ಟು ಸಮೃದ್ಧಿಯಾಗಿದೆ ಅಂತಂದ್ರೆ, ಯಾಕಂದ್ರೆ ರಾಧಾಕುಂಡ ಬಂದ್ಬಿಟ್ಟು ಕೃಷ್ಣ ಲೀಲೆ ಮಾಡಿದ ಸ್ಥಳ. ರಾಧಾ ಕೃಷ್ಣ ಅವರ ಲೀಲೆಗಳನ್ನ ಮಾಡಿದ ಸ್ಥಳ ಆಗಿರೋದ್ರಿಂದ ಈ ಸ್ಥಳಕ್ಕೆ ಅಷ್ಟು ಮಹತ್ವವಾಗಿರುತ್ತೆ, ಮತ್ತು ಅದು ಅಷ್ಟು ಸುಂದರವಾಗಿ ಮತ್ತೆ ಮನೋಹರವಾಗಿರುತ್ತೆ. ಸೊ ಆಚಾರ್ಯರು ಹೇಳ್ತಾರೆ, ವೈಕುಂಠ ಅಂದ್ರೇನೆ ಫೈನಲ್, ಅದೇ, ಇನ್ಯಾವುದು ಇಲ್ಲ, ವೈಕುಂಠದ ಮುಂದೆ ಏನು ಇಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಫೈನಲ್, ನಮ್ಗೆ ಫೈನಲ್ ಪ್ಲೇಸ್, ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಅದಕ್ಕಿಂತ ಪವಿತ್ರವಾದ ಸ್ಥಳ ಅಂತಂದ್ರೆ ಮಥುರಾ ಅಂತೆ. ಯಾಕಂದ್ರೆ ಭಗವಂತ ಇದ್ದಿದ್ದ ಸ್ಥಳ. ಸೊ ಅದಕ್ಕಿಂತ ಮಹತ್ವವಾದದ್ದು ಬಂದು ವೃಂದಾವನ. ಸೊ ವೃಂದಾವನದಕ್ಕೆ ನೆಕ್ಸ್ಟ್ ಯಾವ್ದು ಇನ್ನ ಹೈಯೆಸ್ಟ್ ಅಂತ ನೋಡಿದ್ರೆ ಗೋವರ್ಧನ. ಸೊ ಗೋವರ್ಧನಕ್ಕೆ ಮೀರಿದ ಹೈಯೆಸ್ಟ್ ಯಾವ್ದಂದ್ರೆ ರಾಧಾಕುಂಡ. ಸೊ ರಾಧಾಕುಂಡ ಅಂತಂದ್ರೇನೆ ವೈಕುಂಠಕ್ಕೆ ಸಮಾನೆ. ಸೊ ಯಾಕಂದ್ರೆ ಇಲ್ಲಿ ಕೃಷ್ಣ ಮತ್ತೆ ರಾಧಾ ಅವರು ಲೀಲೆ ನಡೆಸಿದ ಸ್ಥಳ ಆಗಿರೋದ್ರಿಂದ ಸೊ ರಾಧಾಕುಂಡ ಅಷ್ಟು ವಿಶಿಷ್ಟವಾದುದು ಮತ್ತು ಪವಿತ್ರವಾದ ಸ್ಥಳ ಆಗಿರುತ್ತೆ. ಸೊ ರಾಧಾಕುಂಡದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾ ಹೇಳ್ದಂಗೆ ಇಲ್ಲಿ ರಾಧಾಕೃಷ್ಣ ಬಂದು 5,000 ವರ್ಷಗಳ ಹಿಂದೆ ಬಂದು ಲೀಲೆ ಮಾಡಿರ್ತಾರೆ. ಮತ್ತೆ ನಮಗೆ ಚೈತನ್ಯ ಮಹಾಪ್ರಭು ಈ ಜಾಗನ ಮತ್ತೆ ನಮ್ಗೆ ಹುಡುಕೊಟ್ಟಿರ್ತಾರೆ. 500ಗಳ ವರ್ಷಗಳ ಹಿಂದೆ ಈ ಜಾಗನ ನಮ್ಗೆ ಚೈತನ್ಯ ಮಹಾಪ್ರಭು ಮತ್ತೆ ನಮ್ಗೆ ಹುಡುಕಿ ಕೊಟ್ಟಿರ್ತಾರೆ. ಸೊ ಇದಲ್ದೆ ರಘುನಾಥ ಗೋಸ್ವಾಮಿಗಳು ಬಂದು ಈ ರಾಧಾಕುಂಡದ ಜಾಗದಲ್ಲಿ ತುಂಬಾ ವರ್ಷ ಅಲ್ಲಿದ್ದಿ ಹರಿನಾಮ ಜಪ ಮಾಡಿರ್ತಾರೆ. ಮತ್ತು ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆ ಏನೇನಿತ್ತೋ ಅದೆಲ್ಲನೂ ಇಲ್ಲಿ ಅವರ ಶಿಷ್ಯಂದಿರಿಗೆ ಅವರು ಇಲ್ಲಿ ಡಿಸ್ಕಸ್ ಮಾಡಿರ್ತಾರೆ ಈ ಒಂದು ರಾಧಾಕುಂಡ ಸ್ಥಳದಲ್ಲಿ. ಸೊ ಈ ಒಂದು ಭಜನಾ ಕುಟೀರಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಬಂದ್ಬಿಟ್ಟು ಚೈತನ್ಯ ಚರಿತಾಮೃತನ ಬರ್ದಿರ್ತಾರೆ ಈ ರಾಧಾಕುಂಡ ಸ್ಥಳದಲ್ಲಿ. ಸೊ ಮತ್ತೆ ಚೈತನ್ಯ ಮಹಾಪ್ರಭುಗಳ ಏನೇನು ಪಾಸ್ಟ್ ಟೈಮ್ಸ್ ಇದೆ ಅದು ಎಲ್ಲಾನು ಈ ರಾಧಾಕುಂಡ ಸ್ಥಳದಲ್ಲಿ ಇಲ್ಲಿ ಡಿಸ್ಕಸ್ ಮಾಡುತ್ತಾರೆ ಈ ಒಂದು ಸ್ಥಳದಲ್ಲಿ. ಸೊ ಅಷ್ಟು ಪವಿತ್ರವಾದ ಒಂದು ಸ್ಥಳ ಈ ರಾಧಾಕುಂಡ. ಸೊ ರಾಧಾಕುಂಡದಲ್ಲಿ ಬರೀ ಸಾಧು ಸಂತರೇ ಇರ್ತಾರೆ. ಸೊ ಅವರ ಮನ್ಸಲ್ಲಿ, ಅವರ ಒಂದು ಇದ್ರಲ್ಲಿ, ಆ ಒಂದು ಸ್ಥಳದಲ್ಲಿ ಯಾವಾಗ್ಲೂ ಹರಿನಾಮನೇ ನಡೀತಾ ಇರುತ್ತೆ, ಹರಿ ಜಪನೇ ನಡೀತಾ ಇರುತ್ತೆ. ಅಷ್ಟು ಒಂದು ಪವಿತ್ರವಾದ ಸ್ಥಳ ರಾಧಾಕುಂಡ. ಸೊ ಈ ಒಂದು ಸ್ಥಳದಲ್ಲಿ, ರಾಧಾಕುಂಡದಲ್ಲಿ ಈಗ ಪ್ರಭುಪಾದವರು, ಅಭಯ್ ಚರಣ್ ಅವರು ಅವರ ಒಂದು ಗುರುನ ಭೇಟಿ ಮಾಡಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಭೇಟಿ ಮಾಡಕ್ ಬರುವಾಗ ನಾ ಹೇಳ್ದೆ, ಈ ಸತಿ ಒಬ್ರೇ ಬರ್ತಾ ಇಲ್ಲ ಪ್ರಭುಪಾದು, ಅವ್ರ ಮಗನ ಕೂಡ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವ್ರ ಮಗನ ಕೂಡ ಕರ್ಕೊಂಡ್ ಬರ್ತಾ ಇದ್ದಾರೆ. ಹೋದ ಸತಿ ಭೇಟಿ ಮಾಡಿದ್ರು ಪ್ರಭುಪಾದವರು ವೃಂದಾವನ್ನಲ್ಲಿ, ಇದು ಅವ್ರ ಗುರುಮಹಾರಾಜ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ವೃಂದಾವನ್ ಪರಿಕ್ರಮ ಕೋಶಿಯಲ್ಲಿ ಅವರು ಭೇಟಿ ಮಾಡಿದ್ರು. ಆಗ ಅಷ್ಟು ಅವ್ರಿಗೆ ಒಂದು ಸಂಬಂಧ ಇರ್ಲಿಲ್ಲ, ಅವರು ಮತ್ತೆ ಅವ್ರ ಗುರುವಿನ ನಡುವೆ ಸಂಬಂಧ ಇರ್ಲಿಲ್ಲ. ಎಲ್ಲಾರು ಒಂದು ಸಂಘದಲ್ಲಿ, ಸತ್ಸಂಗದಲ್ಲಿ ಅವರು ಹೋಗಿದ್ರು, ಒಂದು ಪರಿಕ್ರಮನ ಅವರು ಅಟೆಂಡ್ ಮಾಡಿ ಬಂದಿದ್ರು. ಆದ್ರೆ ಈ ಸತಿ ಅವರು ಮತ್ತೆ ಅವ್ರ ಗುರುವಿನ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ ಈಗ ಅವರು ದೀಕ್ಷೆ ತಗೊಂಡಿದ್ದಾರೆ, ಒಂದು ಅವರ ಒಂದು ಅನುಯಾಯಿಯಾಗಿ ಅವರ ಒಂದು
ಶಿಷ್ಯಂದಿರಾಗಿ ಅವ್ರು ಎಷ್ಟೋ ಒಂದು ಕಾರ್ಯಕ್ರಮನ ನಡೆಸಿರ್ತಾರೆ. 2 ಮಠನ ಇದ್ ಮಾಡಿರ್ತಾರೆ, ಸೆಂಟರ್ಸ್ ನ ಓಪನ್ ಮಾಡಿರ್ತಾರೆ. ಅವ್ರಿಗೋಸ್ಕರ ಕವಿತೆ ಬರ್ದಿರ್ತಾರೆ, ಭಾಷಣ ಮಾಡಿರ್ತಾರೆ. ಸೊ ಇದ್ರಿಂದ ಅವ್ರಿಗೆ ಈ ಭೇಟಿ ಅಂತೂ ತುಂಬಾ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ತುಂಬಾ ವೇಟ್ ಮಾಡ್ತಿರ್ತಾರೆ. ಯಾವಾಗ ನಮ್ಮ ಗುರುನ ನಾನು ಭೇಟಿ ಮಾಡ್ತೀನಿ, ನೆಕ್ಸ್ಟ್ ನನ್ಗೆ ಅವ್ರು ಏನ್ ಆದೇಶ ಕೊಡ್ತಾರೆ, ಏನ್ ಹೇಳ್ತಾರೆ ಅಂತ ಆ ಒಂದು ಭೇಟಿಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಸೊ ಇಲ್ಲಿ ವೃಂದಾವನಕ್ಕೆ ಬರ್ತಾರೆ ಪ್ರಭುಪಾದವರು ಅವರ ಗುರು ಮಹಾರಾಜ್‌ನ ಭೇಟಿ ಮಾಡಕ್ಕೆ. ಸೊ ಇಲ್ಲಿ ಗುರು ಮಹಾರಾಜ್‌ನ ಅವ್ರು ಭೇಟಿ ಮಾಡಕ್ ಬಂದಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ರಾಧಾಕುಂಡಲ್ಲಿ ಇರ್ತಾರೆ. ಸೊ ರಾಧಾಕುಂಡದ ಆ ಸರೋವರದಲ್ಲಿ ಅವ್ರನ್ನ ಸಪರೇಟ್ ಆಗಿ ಕರ್ಕೊಂಡೋಗಿ ಪ್ರಭುಪಾದ್‌ನ ಮಾತಾಡಿಸ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು. ಸೊ ಅವರು ಆತರ ಒಂಟಿಯಾಗಿ ಅವ್ರನ್ನ ಕರ್ಕೊಂಡು ಮಾತಾಡುವಾಗ ಅವ್ರ ಮನ್ಸಲ್ಲಿ ಏನೇನಿತ್ತು, ಅದು ಒಂದು ಪರ್ಸನಲ್ ಆಗಿರ್ಬೋದು, ಅದು ಒಂದು ಸೀಕ್ರೆಟ್ ಇರ್ಬೋದು, ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಂಥ ವಿಷಯನೂ ಕೂಡ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಇಲ್ಲಿ ಪ್ರಭುಪಾದರ ಹತ್ರ ಆ ಒಂದು ವಿಷಯನೆಲ್ಲ ಡಿಸ್ಕಸ್ ಮಾಡ್ತಾರೆ. ಹರೇ ಕೃಷ್ಣ ಮಾತಾಜಿ, ಈ ಫಸ್ಟ್ ಪ್ಯಾರಾ ಓದ್ತೀರಾ? ಓದ್ತೀನಿ ಮಾತಾಜಿ. ಆಲ್ರೆಡಿ ಆನ್ ದಿಸ್ ವಿಸಿಟ್ ಅಭಯ್ had now occasion to be alone with his spiritual master, who had remembered Abhay's son and presented him with small bandhi, and how as they walked together ಸ್ವಲ್ಪ ದೊಡ್ಡದಾಗ್ಬೇಕಾಯ್ತು. ಸರಿ ಮತ್ತೆ ದೊಡ್ಡದಾಯ್ತು. Bandhi and walked together along on the bank of Radha Kunda. Sri Bhakti Siddhanta turned and spoke confidently to Abhay. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಸೊ ಇಲ್ಲಿ ನಾವು Hare Krishna ನೋಡ್ಬೋದು. Mataji. ಹರೇ ಕೃಷ್ಣ ಮಾತಾಜಿ. Shall I read Mataji? No Mataji, that's fine Mataji. Okay, I'll ma'am. explain further. Thank you Mataji. Hare Hare Krishna Krishna. Mataji. Thank you. ಸೊ ಇಲ್ಲಿ ನಾವು ನೋಡ್ಬೋದು, ಯಾರಿಗೂ ಹೇಳಕ್ ಆಗದೆ ಇರೋಂಥ ವಿಷಯನ ಕೂಡ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಇಲ್ಲಿ ಪ್ರಭುಪಾದ ಜೊತೆಗೆ ಡಿಸ್ಕಸ್ ಮಾಡಕ್ಕೆ ಅವ್ರನ್ನ ರಾಧಾಕುಂಡದ ಸರೋವರದ ಹತ್ರ ಕರ್ಕೊಂಡೋಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಆ ಡಿಸ್ಕಷನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಆ ತರ ಕಾನ್ಫಿಡೆನ್ಷಿಯಲ್ ಆಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಅಲ್ಲಿ ಕಲ್ಕಟ್ಟಾದಲ್ಲಿ ಇರೋ ಹೆಡ್ ಕ್ವಾರ್ಟರ್ಸ್ ಬಾಗ್ ಬಜಾರ್ ಅಲ್ಲಿರೋ ಒಂದು ಆ ಮಠದಲ್ಲಿರೋ ಎಲ್ಲಾ ಶಿಷ್ಯಂದಿರು ಅವ್ರಿಗೆ ಅವರೇ ಹೊಡೆದಾಡ್ಕೋತಾ ಇರ್ತಾರಂತೆ. ಅವ್ರು ಯಾವ ಮಟ್ಟಕ್ಕೆ ಹೊಡೆದಾಡ್ಕೊಂತಿರ್ತಾರೆ ಅಂತಂದ್ರೆ, ನನಗ್ ಈ ರೂಮ್ ಬೇಕು, ನಿನಗ ಆ ರೂಮ್ ಬೇಕು, ನೀನ್ ಇಲ್ಲಿರು, ನಾನ್ ಅಲ್ಲಿರು, ನೆಕ್ಸ್ಟ್ ನಾನ್ ಇದಕ್ಕೆ ಅಧ್ಯಕ್ಷ ಆಗ್ತೀನಿ. ಸೊ ಹೀಗೆ ಅವರಲ್ಲೇ ಒಂದು ಕಿತ್ತಾಟ ಮತ್ತೆ ಜಗಳಗಳು ಶುರು ಆಗ್ಬಿಟ್ಟಿರುತ್ತೆ. ಸೊ ಇದನ್ನ ನೋಡಿದ್ದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಗೊತ್ತಾಗುತ್ತೆ, ಇದು ಮುಂದೆ ಎಲ್ಲೋ ಇದೊಂದು ದೊಡ್ಡ ಒಂದು ಬೆಂಕಿನೇ ಆಗ್ಬಿಡುತ್ತೆ. ಆ ಬೆಂಕಿ ಎಷ್ಟು ಇದಾಗುತ್ತೆ, ಆಳವಾಗಿ ಇರುತ್ತೆ ಅಂತಂದ್ರೆ ಆ ಮಠನೇ ಅದು ಸುಟ್ಟಾಕ್ಬಿಡುತ್ತೆ. ಆ ಲೆವೆಲ್ಗೆ ಇವ್ರೆಲ್ಲಾರು ಜಗಳ ಮಾಡ್ತಾ ಇದ್ದಾರೆ. ಸೊ ಇವರ ಮನಸ್ಥಿತಿಗಳೆಲ್ಲ ಹೇಗಿದೆ ಅಂತಂದ್ರೆ ಇನ್ನ ಭೌತಿಕವಾಗೇ ಇದೆ. ಸೊ ನಾನು ಎಷ್ಟು ಕಷ್ಟಪಟ್ಟು ಇವ್ರನ್ನೆಲ್ಲಾರ್ನು ಒಂದು ಬ್ರಹ್ಮಚಾರಿಗಳು ಮಾಡ್ಬೇಕು, ಒಂದು ಶುದ್ಧ ವೈಷ್ಣವರಾಗ್ಬೇಕು, ಸನ್ಯಾಸಿಗಳಾಗ್ಬೇಕಂತ ನಾನು ಪ್ರಚಾರದ ಮೂಲಕ ನಾ ಏನ್ ಮಾಡಿದ್ನೋ, ಸೊ ಅದ್ ಎಷ್ಟೇ ಮಾಡಿದ್ರುನು ಇವರೆಲ್ಲ ಇನ್ನ ಆ ಭೌತಿಕ ಒಂದು ನೆಲಗಟ್ಟಲ್ಲೇ ಇದ್ದಾರೆ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ತುಂಬಾ ಬೇಜಾರ್ ಮಾಡ್ಕೊಂಡು ಪ್ರಭುಪಾದ್ ಹತ್ರ ಈ ವಿಷಯನ ಹೇಳ್ತಾರೆ. ಸೊ ಪ್ರಭುಪಾದ್ಗೆ ಅರ್ಥ ಆಗುತ್ತೆ, ನಮ್ಮ ಗುರು ಬಂದು ಎಷ್ಟು ಒಂದು ಸ್ಟ್ರಾಂಗ್ ಪ್ರೀಚರು. ಸೊ ಅವರ ಒಂದು ಪ್ರಚಾರದಿಂದ ಎಲ್ಲಾರು ಚೇಂಜ್ ಆಗಿದ್ದಾರೆ, ಎಲ್ಲಾರು ಬದಲಾಗಿದ್ದಾರೆ ಅಂತ ಎಲ್ಲಾರು ಅನ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಅವರ ಶಿಷ್ಯಂದಿರೇ ಅವರ ಒಂದು ಆಜ್ಞೆನ ಇನ್ಸ್ಟ್ರಕ್ಷನ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ ಪಾಲಿಸದೆ ಅವ್ರವ್ರಲ್ಲೇ ಒಂದು ಕಚ್ಚಾಟನ ಮಾಡ್ತಾ ಇರ್ತಾರೆ. ಸೊ ಇದು ಅರ್ಥ ಆಗುತ್ತೆ ಪ್ರಭುಪಾದ್ಗೆ. ಆದ್ರೆ ಯಾರು ಈ ಜಗಳನ ಮಾಡ್ತಾ ಇದ್ದಾರೆ, ಯಾರು ಇದನ್ನೆಲ್ಲ ಹುಟ್ಟಾಕ್ತಾ ಇದ್ದಾರೆ, ಏನ್ ನಡೀತಾ ಇದೆ ಅಂತ ಏನೂ ಅರ್ಥ ಆಗಲ್ಲ ಪ್ರಭುಪಾದ್ಗೆ. ಆದ್ರೆ ಅವ್ರ ಗುರು ಹೇಳ್ತಾ ಇದ್ದಾರೆ, ಅದನ್ನ ನಾನು ಕೇಳಿಸ್ಕೋಬೇಕು ಅಂತ ಅವರು ಸುಮ್ನೆ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊತಾ ಇರ್ತಾರೆ. ಸೊ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ತುಂಬಾ ಬೇಜಾರಾಗೋ ವಿಷಯ ಏನಂತಂದ್ರೆ, ಅದೇ ನಾ ಏನ್ ಅನ್ಕೊಂಡೆ, ಎಲ್ಲಾರು ಒಂದು ಉತ್ತಮ ಅಧಿಕಾರಿ ಆಗ್ಬೇಕಂತ ನಾನು ಅನ್ಕೊಂಡಿದ್ದೆ, ಎಲ್ಲಾರು ಒಂದು ಶುದ್ಧ ವೈಷ್ಣವರಾಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಯಾವ್ದು ಅದು ನಡೀತಾ ಇಲ್ಲ. ಇಲ್ಲೆಲ್ಲಾರು ಇನ್ನ ಅವರ ಮನಸ್ಥಿತಿ ಬಂದ್ಬಿಟ್ಟು ಒಂದು ಕನಿಷ್ಠ ಅಧಿಕಾರಿಯಾಗೇ ಇದೆ. ಅವ್ರ
ಅವರು ಆ ಒಂದು ಭೌತಿಕ ಒಂದು ನೆಲೆಗಟ್ಟಲ್ಲೇ ಇದ್ದಾರೆ. ನನಗೆ ಈ ಮನೆ ಬೇಕು, ಮಠ ಬೇಕು, ಆಸ್ತಿ ಬೇಕು ಅಂತ ಆಚ್ ಕಡೆ ಜನ ಹೇಗೆ ಕಚ್ಚಾಡ್ತಾ ಇದಾರೋ, ಇಲ್ಲೂ ಹಾಗೆ ಎಲ್ಲಾರೂನು ಸನ್ಯಾಸಿಗಳಾಗಿದ್ದಾರೆ, ಬ್ರಹ್ಮಚಾರಿಗಳಾಗಿದ್ದಾರೆ, ವೈಷ್ಣವರಾಗಿದ್ದಾರೆ. ಆದ್ರೆ ನನಗೆ ಈ ರೂಮ್ ಬೇಕು, ನಿನಗೆ ಈ ರೂಮ್ ಬೇಕು ಅಂತ ಕಚ್ಚಾಡ್ತಾ ಇದ್ದಾರೆ. ಆವಾಗ ಇದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ನೆನ್ಸ್ಕೊಂತಾರೆ. ನಾನು ಆ ಹಳೇ ಒಂದು ಬಿಲ್ಡಿಂಗ್ ಅಲ್ಲಿ ಬಾಡಿಗೆಗಿದ್ದಾಗ ಎಲ್ಲ ಒಂದೇ ಒಂದು ರೂಮ್ ಅಲ್ಲಿ ಇದ್ರು. ಅವಾಗ ಚೆನ್ನಾಗಿ ಎಲ್ಲ ನಡೀತಿತ್ತು ಪ್ರಚಾರ ಕಾರ್ಯಕ್ರಮ. ಆದ್ರೆ ಈ ಒಂದು ದೊಡ್ಡ ಒಂದು ಬಾಗ್ ಬಜಾರ್ ಅಲ್ಲಿ ಒಂದು ದೊಡ್ಡ ಮಾರ್ಬಲ್ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ನಾನು ದೊಡ್ಡ ಮಟ್ಟದ ಪ್ರಚಾರ ಮಾಡ್ಬೇಕಂತ ಮಾಡಿದ್ದು ತಪ್ಪಾಯ್ತೇನೋ. ಯಾಕಂದ್ರೆ ಅಲ್ಲಿ ಆ ಮಾರ್ಬಲ್ ಕಟ್ಟೋದಿಕ್ಕೆ ಎಷ್ಟು ಹಣ ಒಂದು ಇದು ಡೊನೇಷನ್ ತಗೊಂಡು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅದಕ್ಕೆ ಇದು ಮಾಡಿರ್ತಾರೆ ಅಂದ್ರೆ ಸ್ಪೆಂಡ್ ಮಾಡಿರ್ತಾರೆ ಅಂದ್ರೆ, ಇವಾಗ ಅದ್ ಮಾಡಿದ್ದೆಲ್ಲ ಒಂದು ವ್ಯರ್ಥ ಆಯ್ತೇನೋ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ. ಅವ್ರು ಅನ್ಕೊಂತಾರೆ, ಅಷ್ಟು ದುಡ್ಡನ್ನ ನಾನು ಆ ಮಾರ್ಬಲ್ ಟೆಂಪಲ್ ಕಟ್ಟೋ ಬದಲು ಆ ದುಡ್ಡನ್ನೆಲ್ಲ ನಾನು ಪುಸ್ತಕ ಇದು ಪ್ರಿಂಟ್ ಮಾಡೋದ್ರಲ್ಲಿ, ಪುಸ್ತಕ ವಿತರಣೆ ಮಾಡೋದ್ರಲ್ಲಿ ನಾನು ಉಪಯೋಗಿಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಷ್ಟು ಮಟ್ಟಿಗೆ ಬೇಜಾರ್ ಮಾಡ್ಕೊಂಡು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವರ ಒಂದು ಫೀಲಿಂಗ್ ನ ಪ್ರಭುಪಾದ ಹತ್ರ ಹೇಳ್ಕೊತಾ ಇರ್ತಾರೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಯಾವಾಗ್ಲೂ ಭಕ್ತಿ ಅನ್ನೋದು ಸೇವೆನೆ. ಅದಕ್ಕೆ ನಾವ್ ಯಾವಾಗ್ಲೂ ಡಿವೋಷನ್ ಅಂತ ಹೇಳಲ್ಲ, ಅದನ್ನ ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತೀರಿ. ಸೊ ಭಕ್ತಿ ಅನ್ನೋದು ಯಾವಾಗ್ಲೂ ಸೇವೆ, ಆ ಸೇವೆ ಮನೋಭಾವ ಇರ್ಬೇಕು. ಸೇವೆ ಮನೋಭಾವ ಇರೋರು ಹೇಗಿರ್ತಾರೆ ಅಂತಂದ್ರೆ, ನಾವು ದಾಸರು ಅಂತ ಅನ್ಕೊಂಡಿರ್ತೀರಿ. ಸೊ ನಮ್ಗೆ ಯಾವಾಗ ಆ ದಾಸರು ಅನ್ನೋ ಒಂದು ಮನಸ್ಥಿತಿ ಬರುತ್ತೋ, ಆವಾಗ ಈ ಕಚ್ಚಾಟ, ಗುದ್ದಾಟ, ನನಗ್ ಬೇಕು ನಿನಗ್ ಬೇಕು ಅನ್ನೋದೇ ಬರೋದಿಲ್ಲ. ಸೊ ಭಕ್ತಿ ಅನ್ನೋದು ಸೇವೆ, ಆ ಭಕ್ತಿ ಮನೋಭಾವ, ಆ ಭಕ್ತಿ ಸರ್ವಿಸ್ ಹೇಗಿರ್ಬೇಕಂತಂದ್ರೆ, ನಾವು ದಾಸರು, ಕೃಷ್ಣನ ಮತ್ತು ಗುರುವಿನ ದಾಸರು ಅನ್ನೋ ಒಂದು ಮನೋಭಾವ ಬರ್ಬೇಕು. ಆದ್ರೆ ಇಲ್ಲಿ ಆ ಮನಸ್ಥಿತಿ ಯಾರಿಗೂ ಇರ್ಲಿಲ್ಲ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ತುಂಬಾ ಬೇಜಾರ್ ಮಾಡ್ಕೋತಾರೆ. ರೂಪ ಗೋಸ್ವಾಮಿಗಳು ಕೂಡ ಅವ್ರ ಒಂದು ಲೆಕ್ಚರ್ ಅಲ್ಲಿ ಹೇಳ್ತಾರೆ, ನಾವ್ ಯಾವತ್ತೂ ಭಕ್ತಿ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ ಹೋರಾಡ್ಬಾರ್ದಂತೆ. ಅವರು ರೂಪ ಗೋಸ್ವಾಮಿ ಹೇಳ್ತಾರೆ, ನಾವ್ ಯಾವತ್ತಿದ್ರುನು ನಮ್ ಮನ್ಸಲ್ಲಿ ಏನಿರ್ಬೇಕು ಅಂತಂದ್ರೆ, ನಾವು ಪಾದದ ಧೂಳುಗಳಾಗ್ಬೇಕು, ಕೃಷ್ಣನ ಪಾದದ ಧೂಳಾಗ್ಬೇಕು ಅಂತ ಮಾತ್ರ ಯೋಚನೆ ಮಾಡ್ಬೇಕೆ ಹೊರ್ತು, ನಾವು ಭಕ್ತಿಲಿ ಏನೋ ಸಾಧನೆ ಮಾಡ್ತೀರಿ ಅನ್ನೋ ಒಂದು ಯೋಚನೆ ಮನಸ್ಥಿತಿ ನಮ್ಗಿರ್ಬಾರ್ದು. ಸೊ ಈ ಒಂದು ನಾವು ಮನಸ್ಥಿತಿಲಿ ಇದ್ರೆ ಮಾತ್ರ ನಮ್ಗೆ ಭಕ್ತಿ ಅನ್ನೋದು ಸೇವೆಯಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಪ್ರಭುಪಾದವರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಈ ಪ್ಯಾರ ಓದ್ತೀರಾ? ಶ್ರೀಲ ಭಕ್ತಿ ಸಿದ್ಧಾಂತ ದೆನ್ ಸೆಡ್ ಡೈರೆಕ್ಟ್ಲಿ ಟು ಅಬಾಯ್. ಮಾತಾಜಿ. ಶ್ರೀಲ ಭಕ್ತಿ ಸಿದ್ಧಾಂತ ದೆನ್ ಸೆಡ್ ಡೈರೆಕ್ಟ್ಲಿ ಟು ಅಭಯ್. ಅಭಯ್ ಅಮರ್ ಇಚ್ಛಾ ಚೀಲ ಕಿಚ್ಚು ಬಾಯ್ ಕರನ. I had a desire to print some books. If you ever get money, print books. Standing by Radha Kunda and beholding his spiritual master, Abhay felt the words deeply enter his own life. If you ever get money, print books. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬಹುದು ನಾವು, ಆಲ್ರೆಡಿ ಅವರ ಗುರು ಹೇಳಿದ ಒಂದು ವಿಷಯ ಅವ್ರ ಮನ್ಸಲ್ಲಿ ತುಂಬಾ ಆಳವಾಗಿ ಹೋಗ್ಬಿಡುತ್ತೆ. ಅವ್ರು ಹೇಳಿರ್ತಾರೆ, ನಿನ್ಗೆ ಯಾವತ್ತೇ ಆಗ್ಲಿ ನಿನ್ಗೆ ಒಂದ್ ಸ್ವಲ್ಪ ದುಡ್ಡು ಸಿಕ್ಕಿದ್ರು ನೀನ್ ಏನ್ ಮಾಡ್ಬೇಕು, ಪುಸ್ತಕನ ಪ್ರಿಂಟ್ ಮಾಡಿ ಅದನ್ನ ಒಂದು ವಿತರಣೆ ಮಾಡ್ಬೇಕು ಅಂತ ರಾಧಾ ಕುಂಡದಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ ನ, ಈ ಒಂದು ಉಪದೇಶನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದಿಗೆ ಕೊಟ್ಟಿರ್ತಾರೆ. ಸೊ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಭಕ್ತಿ ಸೇವೆ, ಡಿವೋಷನಲ್ ಸರ್ವಿಸ್ ಅಂತ ಮಾಡುವಾಗ ಖಂಡಿತವಾಗ್ಲೂ ಏಳು ಬೀಳು ಇದ್ದೇ ಇರುತ್ತೆ. ಅಲ್ಲೂ ನಮ್ಗೆ ಯಾವಾಗ್ಲೂ ಸಕ್ಸಸ್ ಸಿಗಲ್ಲ, ಅಲ್ಲೂ ಕೂಡ ಏಳು ಬೀಳು ಇರುತ್ತೆ. ಆದ್ರೆ ನಾವ್ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಎಲ್ಲಾನು ಕೃಷ್ಣನ್ಗೆ ಬಿಟ್ಬಿಡ್ಬೇಕು. ಅಲ್ಲಿ ನಮ್ಗೆ ಏಳಾದ್ರೂ ಸಿಗ್ಲಿ ಬೀಳಾದ್ರೂ ಸಿಗ್ಲಿ, ಎಲ್ಲಾ ಕೃಷ್ಣನಿಗೆ ಬಿಟ್ಟಿದ್ದು, ಎಲ್ಲಾನು ಕೃಷ್ಣನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಕೃಷ್ಣ ಹೇಗ್ ಅನ್ಕೊಂತಾರೋ ಹಾಗೆ ನಡೆಯುತ್ತೆ. ಸೊ ಕೃಷ್ಣನ ಆನತಿ ಪ್ರಕಾರ ಎಲ್ಲ ನಡೆಯುತ್ತೆ ಅಂತ ನಾವು ಅನ್ಕೊಂಡು ಹೋಗುವಾಗ ಯಾವ್ದು ಒಂದು ಕಷ್ಟ ಅಂತ ನಮ್ಗೆ ಅನ್ಸಲ್ಲ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಮನೋನಿಲೆ ಕೂಡ ಅದೇ ಆಗಿದೆ. ಸೊ ಏನಾದ್ರೂ ಅದು ಒಂದು ಕೃಷ್ಣನ ಒಂದು ಇದೆ, ಒಂದು ಅವರ ಒಂದು ಆಜ್ಞೆ. ಸೊ ಅದು ಹೇಗ್ ಆಗ್ಬೇಕಂತಿದ್ಯೋ ಆಗ್ಲಿ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆಲ್ರೆಡಿ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಇದ್ರ ಬಗ್ಗೆ ಪ್ರಭುಪಾದ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಪ್ರಭುಪಾದಿಗೆ ಇನ್ನೂ ಒಂದು ಇನ್ಸ್ಟ್ರಕ್ಷನ್ ಸಿಕ್ಕಿದೆ, ಏನಂತಂದ್ರೆ
ಪುಸ್ತಕ ಪ್ರಿಂಟ್ ಮಾಡ್ಬೇಕು. ಪುಸ್ತಕ ಯಾವಾಗ ನಿನಗೆ ದುಡ್ಡು ಸಿಗುತ್ತೋ ಅವಾಗೆಲ್ಲ ಪುಸ್ತಕನ ಪ್ರಿಂಟ್ ಮಾಡ್ಬೇಕು, ಅದರ ಒಂದು ಪಬ್ಲಿಷ್ ಮಾಡ್ಬೇಕು ಅಂತ. ಸೊ ಪ್ರಭುಪಾದ್ ಅವ್ರ ಜೀವನ ಪೂರ್ತಿ ಅವರ ಗುರುವಿನ ಆದೇಶದ ಪ್ರಕಾರ ಹೊರನಾಡಿಗೆ ಹೋಗ್ಬೇಕು, ಪ್ರಚಾರ ಮಾಡ್ಬೇಕು, ಮತ್ತೆ ಪುಸ್ತಕಗಳನ್ನ ಪ್ರಿಂಟ್ ಮಾಡ್ಬೇಕು, ಅದರ ಒಂದು ಪಬ್ಲಿಷ್ನ ಮಾಡ್ಬೇಕು ಅನ್ನೋ ಒಂದು ಈ ಎರಡು ಉಪದೇಶನ ಅವ್ರ ಜೀವನದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅವ್ರು ಮಾಡಿದ್ರು. ಅವರ ಜೀವನದ ಒಂದು ಇದು ನಾವು ನೋಡಿದ್ರೆ ಪ್ರಭುಪಾದ್ ಅವ್ರು ಬಂದ್ಬಿಟ್ಟು BBT ಸ್ಟಾರ್ಟ್ ಮಾಡಿರ್ತಾರೆ, ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅಂತ. ಸಪರೇಟ್ ಆಗಿ ಬುಕ್ಸ್ ಗಂತಾನೆ ಒಂದು ಟ್ರಸ್ಟ್ ಮಾಡಿರ್ತಾರೆ. ಇವ್ರಿಗೆ ಯಾಕೆ ಈ ತರ ಮಾಡಿರ್ತಾರೆ ಅಂತಂದ್ರೆ, ಯಾಕಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಮುಂದಾಲೋಚನೆ ಏನಿರುತ್ತೆ ಅದು ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಕೊನೆಗೆ ಒಂದಿನ ದೇವಸ್ಥಾನಗಳಿಲ್ಲ ಅಂದ್ರೂ, ದೇವಸ್ಥಾನಗಳು ಮುಚ್ಚೋದ್ರು ಕೂಡ ಪುಸ್ತಕಗಳಿರುತ್ತೆ, ಪುಸ್ತಕಗಳು ಯಾವಾಗ್ಲೂ ಮಾತಾಡುತ್ತೆ, ಪುಸ್ತಕಗಳು ಯಾವಾಗ್ಲೂ ಪ್ರಚಾರ ಮಾಡುತ್ತೆ. ಇವಾಗ್ಲೂ ಅಷ್ಟೇ, ನಾವ್ ಯಾರು ಪ್ರಚಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಯಾರು ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕೃಷ್ಣನ ಬಗ್ಗೆ, ಪ್ರಭುಪಾದರ ಪುಸ್ತಕ ಕೃಷ್ಣನ ಬಗ್ಗೆ ಮಾತಾಡುತ್ತೆ, ಕೃಷ್ಣನ ಪ್ರಚಾರ ಮಾಡುತ್ತೆ. ಸೊ ಇದನ್ನ ಆಳವಾಗಿ ತಗೊಂಡ ಪ್ರಭುಪಾದ್ ಅವರು, ಅದಕ್ಕೆ ಅವರು ಸಪರೇಟ್ ಆಗಿ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದು ಯಾವುದೇ ಒಂದು ಇದ್ರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಬುಕ್ ಟ್ರಸ್ಟೇ ಸಪರೇಟ್ ಆಗಿರುತ್ತೆ. ಸೊ ಈ ಒಂದು ಉಪದೇಶನ, ಅವರ ಗುರು ಕೊಟ್ಟ ಉಪದೇಶನ ಅವ್ರ ಜೀವನ ಪೂರ್ತಿ ಪ್ರಭುಪಾದ್ ಅವರು ಅಷ್ಟು ಸಿನ್ಸಿಯರ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗಿರ್ತಾರೆ. ಸೊ ನೆಕ್ಸ್ಟ್ ಡಿಸೆಂಬರ್ 1936 ಅಲ್ಲಿ ಜಗನ್ನಾಥ್ ಪುರಿಯಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇರ್ತಾರೆ. ಅಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಅವ್ರ ಆರೋಗ್ಯ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಸೊ ಈ ಮಧ್ಯದಲ್ಲಿ ಏನ್ ಮಾಡ್ತಾರೆ, ಪ್ರಭುಪಾದ್ ಬಂದ್ಬಿಟ್ಟು ಅವ್ರ ಗುರು ಮಹಾರಾಜ್ಗೆ ಒಂದು ಕಾಗದ ಬರೀತಾರೆ. ಅವ್ರಿಗೆ ಗೊತ್ತು ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಹುಷಾರಿಲ್ಲ, ಆದ್ರೂನು ಅವ್ರಿಗೆ ಗೊತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಯಾವಾಗ್ಲೂ ನನ್ ಬಗ್ಗೆ ತುಂಬಾ ಕರುಣೆ ಇದೆ. ಸೊ ನಾ ಏನೇ ಒಂದು ರಿಕ್ವೆಸ್ಟ್ ಕಳ್ಸುದು ಅದಕ್ಕೆ ರಿಪ್ಲೈ ಮಾಡ್ತಾರೆ ಅನ್ನೋ ಒಂದು ಇದ್ರಿಂದ ಅವ್ರ ಗುರು ಮಹಾರಾಜ್ಗೆ ಅವ್ರೊಂದು ಲೆಟರ್ ಬರೀತಾರೆ. ಸೊ ಆ ಲೆಟರ್ ಅಲ್ಲಿ ಅವ್ರು ಏನ್ ಬರೀತಾರೆ ಅಂತಂದ್ರೆ, please accept my humble obeisance at your lotus feet. You have got many disciples and I am one of them, but they are doing direct service to you. Some of them are brahmacharis, some of them are sannyasis, but I am a householder. ಸೊ ಇಲ್ಲಿ ಪ್ರಭುಪಾದ್ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಗುರು ಮಹಾರಾಜ್ರೆ, ನನ್ನ ಒಂದು ಪ್ರಣಾಮ ನಿಮಗೆ. ಸೊ ಎಷ್ಟೋ ಜನ ನಿಮ್ ಜೊತೆನೆ ಇದ್ಕೊಂಡು ನಿಮ್ಗೆ ಸೇವೆ ಮಾಡ್ತಾ ಇದ್ದಾರೆ, ಆದ್ರೆ ನಾನೊಬ್ಬ ಗೃಹಸ್ಥ ಆಗಿ ನಾನ್ ನಿಮ್ಗೆ ಏನು ಸೇವೆ ಮಾಡಕ್ ಆಗ್ತಾ ಇಲ್ಲ. ನಾನ್ ಏನ್ ಸೇವೆ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ತೃಪ್ತಿ ಕೊಟ್ಟಿದ್ಯಾ, ಸಮಾಧಾನ ಇದೆಯಾ ಅಂತಾನು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನನಗೆ ಸ್ವಲ್ಪ ನೀವು ವಿವರಣೆ ಕೊಡ್ತೀರಾ ಅಂತ ಆ ಕಾಗದದಲ್ಲಿ ಬರೀತಾ ಇದ್ದಾರೆ. ಸೊ ಆ ಕಾಗದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನಂತ ಒಂದು ಉತ್ತರ ಕೊಡ್ತಾರೆ ಅಂತಂದ್ರೆ, ನೀನು ನನ್ ಜೊತೆಲಿದ್ದೇ ಸೇವೆ ಮಾಡ್ಬೇಕಂತ ಏನಿಲ್ಲ. ಸೊ ನೀನು ದೂರ ಇದ್ಕೊಂಡು ಏನ್ ಸರ್ವಿಸ್ ಮಾಡ್ತಿದ್ಯೋ ಅದು ಕೂಡ ಒಂದು ಸೇವೆನೆ. ಸೊ ನಾನ್ ಹೇಳಿದ ಹಾಗೆ ನೀನು ಹೊರದೇಶಕ್ಕೆ ಹೋಗ್ಬೇಕು, ಇಂಗ್ಲಿಷ್ ಅಲ್ಲಿ ಪ್ರಚಾರ ಮಾಡ್ಬೇಕು, ದುಡ್ಡು ಸಿಕ್ಕಿದಾಗ ನೀನು ಪುಸ್ತಕ ವಿತರಣೆ ಮಾಡ್ಬೇಕು. ಸೊ ಇದೇ ವಿಷಯನ ಅವ್ರು ಏನ್ ಪ್ರಶ್ನೆ ಕೇಳಿದ್ರು ಉತ್ತರವಾಗಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಕನ್ಫರ್ಮೇಶನ್ ಕೊಟ್ಟಿರ್ತಾರೆ, ನೀವು ಪ್ರಚಾರ ಮಾಡ್ಬೇಕು, ಹೊರದೇಶಕ್ಕೆ ಹೋಗಿ ಪ್ರಚಾರ ಮಾಡ್ಬೇಕು ಅನ್ನೋದನ್ನೇ ಉತ್ತರವಾಗಿ ಇಲ್ಲಿ ಆ ಪತ್ರಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಕೊಟ್ಟಿರ್ತಾರೆ. ಸೊ ಈ ಒಂದು ನೋಡಿದ ತಕ್ಷಣ, ಈ ಒಂದು ಆನ್ಸರ್, ಈ ಒಂದು ರಿಪ್ಲೈ ನೋಡಿದ ತಕ್ಷಣ ಪ್ರಭುಪಾದಿಗೆ ಗೊತ್ತಾಗುತ್ತೆ. ಅವ್ರು ಅನ್ಕೊಂಡಿರ್ತಾರೆ, ಓ ಸ್ಟಾರ್ಟಿಂಗ್ ನೋಡಿದಾಗ ಸುಮ್ನೆ ಒಂದು ಮಾತಿಗೆ ಹೇಳಿದ್ದಾರೆ ನೀನ್ ಪ್ರಚಾರ ಮಾಡ್ಬೇಕು, ಹೊರದೇಶಕ್ಕೆ ಹೋಗ್ಬೇಕು ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಭೇಟಿ ಮಾಡಿದಾಗೆಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು, ನೀನ್ ತುಂಬಾ ಚೆನ್ನಾಗಿ ಕೇಳಿಸ್ಕೋತೀಯಾ, ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀಯಾ, ನೀ ಪ್ರಚಾರ ಮಾಡ್ಬೇಕು ಅಂತ ಹೇಳುವಾಗ, ಮತ್ತೆ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಕೂಡ ಅವ್ರು ಅದೇ ಉಪದೇಶನ ಕೊಟ್ಟಿರುವಾಗ ಅವ್ರಿಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಬಿಡುತ್ತೆ, ನಮ್ಮ ಗುರುವಿನ ಆದೇಶ ಬಂದು ನಾನು ಹೊರದೇಶಕ್ಕೆ ಹೋಗ್ಬೇಕು, ಪ್ರಚಾರ ಮಾಡ್ಬೇಕು. ಸೊ ಈ ಒಂದು ಕನ್ಫರ್ಮೇಶನ್ ಸಿಕ್ಕಿದ ತಕ್ಷಣ ಅವ್ರಿಗೆ ಇನ್ಯಾವ ಡೌಟು ಇರಲ್ಲ. ನೆಕ್ಸ್ಟ್ ಅವರ ಮೈಂಡ್ ಅಲ್ಲಿ ಏನಿರುತ್ತೆ, ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ನಾನು ಪ್ರಚಾರ ಮಾಡ್ಬೇಕು, ಪ್ರಚಾರ ಕಾರ್ಯಕ್ರಮ ಇನ್ನ ಜಾಸ್ತಿ ಮಾಡ್ಬೇಕು ಅನ್ನೋದು ಇಲ್ಲಿ ಪ್ರಭುಪಾದಕ್ಕೆ ಕನ್ಫರ್ಮೇಶನ್ ಸಿಗುತ್ತೆ, ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇನ್ನೊಂದು ವಿಷಯ ನಾವಿಲ್ಲಿ ಗಮನಿಸಬಹುದು, ಪ್ರಭುಪಾದ ಹೇಳ್ತಿದ್ರು, ಜೊತೆಲಿದ್ದಿ ನಿಮ್ಗೆ ಎಷ್ಟೋ ಶಿಷ್ಯಂದಿರು ಸೇವೆ ಮಾಡ್ತಾ ಇದಾರೆ, ನನ್ ಜೊತೆಲಿಲ್ಲ, ಸೇವೆ ಮಾಡಕ್ ಆಗ್ತಾ ಇಲ್ಲ ಅಂತ. ಸೊ ಸೇವೆಯಲ್ಲಿ ಎರಡು ರೀತಿ ಇರುತ್ತೆ, ವಾಣಿ ಸೇವೆ ಮತ್ತು ವಪು ಸೇವೆ ಅಂತ ಇರುತ್ತೆ. ಸೊ ವಾಣಿ ಸೇವೆ ಅಂತಂದ್ರೆ ಗುರುವಿನ ಒಂದು ಇನ್ಸ್ಟ್ರಕ್ಷನ್, ಆದೇಶನ ಕೇಳ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋಗೋದು. ವಪು ಸೇವೆ ಅಂತಂದ್ರೆ ಅವ್ರ ಜೊತೆಲಿದ್ದು ಅವ್ರಿಗೆ ಸೇವೆ ಮಾಡೋದು. ಸೊ ಎರಡಕ್ಕೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್
ಹೇಳ್ತಾ ಇದ್ದಾರೆ, ಎರಡೂ ಸೇವೆ ನನಗೆ ಮೆಚ್ಚುಗೆ ಕೊಡುತ್ತೆ. ನೀನ್ ನನ್ನ ಜೊತೆಲಿದ್ದು ಮಾಡಿದ್ರು ಅಷ್ಟೇ, ನನ್ನ ಆಜ್ಞೆ ಪಾಲಿಸಿದ್ರು ಅಷ್ಟೇ, ಎರಡೂ ಒಂದೇ ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಪ್ರಭುಪಾದ್ ಹೇಳ್ತಾರೆ, ಅವ್ರ ಶಿಷ್ಯಂದಿರು ಕೂಡ ಅಷ್ಟೇ ಈ ಒಂದು ಪ್ರಶ್ನೆ ಕೇಳಿರ್ತಾರೆ, ಪ್ರಭುಪಾದ್ ನಾವು ನಿಮ್ಗೆ ಡೈರೆಕ್ಟ್ ಆಗಿ ಸೇವೆ ಮಾಡಕ್ ಆಗ್ತಾ ಇಲ್ಲ, ನಾವು ದೂರದಲ್ಲಿದ್ದು ಪ್ರಚಾರ ಮಾಡ್ತಾ ಇದೀರಿ, ನಾವು ನಿಮ್ ಜೊತೆ ಇದ್ದು ಸೇವೆ ಮಾಡ್ಬೇಕು ಅನ್ಕೊಂತ ಇದೀರಿ, ಸೊ ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನುವಾಗ ಪ್ರಭುಪಾದ್ ಹೇಳ್ತಾರೆ, ನೀವ್ ಯಾವತ್ತೂ ತಲೆ ಕೆಡ್ಸ್ಕೋಬೇಡಿ, ನನ್ ಜೊತೆಲೇ ಇದ್ದು ಸೇವೆ ಮಾಡಿದ್ರೇನೆ ನನ್ಗೆ ತೃಪ್ತಿ ಆಗುತ್ತೆ ಅಂತ. ಉದಾಹರಣೆಗೆ ಬಂದು ಒಂದ್ ಸೊಳ್ಳೆ ಕೂಡ ನನ್ ಜೊತೆನೇ ಇರುತ್ತೆ, ಆ ಸೊಳ್ಳೆ ನನ್ ಜೊತೆಲಿ ಇದ್ದಿದ ತಕ್ಷಣ ಅದ್ ನನ್ಗೆ ಸೇವೆ ಮಾಡುತ್ತಾ? ಅದು ನನ್ನ ಕಚ್ಚುತ್ತೆ, ಅದು ನನ್ ರಕ್ತ ಹೀರುತ್ತೆ, ಅದ್ರ ಕೆಲ್ಸ ಅದೇ. ಸೊ ನನ್ ಜೊತೆಲಿ ಇದ್ದಿದ ತಕ್ಷಣ ಅದ್ ನನ್ ಸೇವೆ ಮಾಡ್ತಾ ಇದೆ ಅಂತ ಅರ್ಥ ಅಲ್ಲ. ಸೊ ಎಲ್ಲಿದ್ರು ಕೂಡ ನೀವು ನನ್ನ ಆಜ್ಞೆ ಪಾಲಿಸ್ತಿದ್ರೆ ಅದೇ ನನ್ಗೆ ನೀವು ಮಾಡಿದ ಒಂದು ದೊಡ್ಡ ಸೇವೆ ಅಂತ ಪ್ರಭುಪಾದಲ್ಲಿ ಕ್ಲಾರಿಟಿ ಕೊಡ್ತಾರೆ ಅವರ ಶಿಷ್ಯಂದಿರಿಗೆ. ಸೊ ಹೀಗೆ ಪ್ರಭುಪಾದ್ ಅವರ ಒಂದು ಆ ಉಪದೇಶ, ಅವ್ರ ಗುರು ಕೊಟ್ಟ ಉಪದೇಶ, ಅವರ ಒಂದು ಅವರ ಮನಸ್ಸಲ್ಲಿ ತುಂಬಾ ಆಳವಾಗಿ ಇದಾಗುತ್ತೆ. ಸೊ ಹೀಗೆ ನಾ ಹೇಳ್ದಂಗೆ ಆಲ್ರೆಡಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಆರೋಗ್ಯ ಕ್ಷೀಣಿಸ್ತಾನೆ ಹೋಗ್ತಾ ಇರುತ್ತೆ. ಸೊ ಜನವರಿ ಹೀಗೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುವಾಗ ಆಲ್ರೆಡಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಬಂದ್ಬಿಟ್ಟು ಅವರ ಎಲ್ಲಾ ಶಿಷ್ಯಂದಿರಿಗೂ ಕೆಲವೊಂದು ಆದೇಶಗಳನ್ನ ಕೊಟ್ಟಿರ್ತಾರೆ. ಸೊ ನೀವ್ ಯಾವತ್ತು ಪ್ರಚಾರ ನಿಲ್ಲಿಸ್ಬಾರ್ದು, ಪ್ರಚಾರ ಕಾರ್ಯಕ್ರಮ ನಡೀತಾ ಇರ್ಬೇಕು, ಯಾವತ್ತು ಭಕ್ತಿ ಸೇವೆನ ನೀವು ನಿಲ್ಲಿಸ್ಬಾರ್ದು. ಸೊ ಭಕ್ತಿ ಸೇವೆ ಅಂತ ಮಾಡುವಾಗ ನಮ್ಗೊಂದು ಕಷ್ಟಗಳು ಎದುರಾಗುತ್ತೆ, ಇದು ಕ್ರಿಟಿಸಿಸಮ್ಸ್ ಬರುತ್ತೆ, ಎಲ್ಲಾ ನಮ್ಗೆ ಬರುತ್ತೆ, ಆದ್ರೆ ಅದನ್ನೆಲ್ಲಾನು ಮೀರಿ ನಾವು ಭಕ್ತಿ ಸೇವೆ ಮಾಡ್ಬೇಕು. ಸೊ ಯಾವಾಗ್ಲೂ ಹರಿನಾಮ ಜಪಿಸ್ತಾ ಇರ್ಬೇಕು, ಕೃಷ್ಣನ್ನ ನೆನೆಸ್ಕೊಂಡು ನಾವ್ ಏನೇ ಮಾಡ್ತಾ ಇದ್ರುನು, ಮುನ್ನುಗ್ತಾ ಇದ್ರುನು ಕೃಷ್ಣನೇ ನಮ್ನ ಕಾಪಾಡ್ತಾರೆ. ಹೀಗೆ ಅವರು ಹುಷಾರಿಲ್ದೇ ಇರುವಾಗ ಅವರು ಆಲ್ರೆಡಿ ಅವ್ರೆಲ್ಲಾ ಶಿಷ್ಯಂದಿರ್ಗೂ, ಇರೋರ್ಗೂ ಇಲ್ದೇ ಇರೋರ್ಗೂ ಮುಂದೆ ಬರೋರು ಎಲ್ಲರಿಗೂ ಒಂದು ಇನ್ಸ್ಟ್ರಕ್ಷನ್ಸ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಸೊ ಜನವರಿ 1, 1937, ಸೊ ಅವತ್ತು ಬಂದ್ಬಿಟ್ಟು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಅವರ ಕೊನೆ ದಿನ ಆಗಿರುತ್ತೆ. ಸೊ ಅವತ್ತು ಅವರು ಚೈತನ್ಯ ಚರಿತಾಮೃತ ಓದುತ್ತಾ ಮತ್ತೆ ಹರಿನಾಮ ಜಪ ಮಾಡ್ತಾ ಇರ್ತಾರೆ. ಸೊ ಹರಿನಾಮ ಜಪ ಮಾಡ್ತಾ ಅವರು ಅವರ ಶಿಷ್ಯಂದಿರಿಗೆ ಈ ಎಲ್ಲಾ ಒಂದು ಆದೇಶಗಳನ್ನ ಕೊಟ್ಟು ಬೆಳಗ್ಗೆ 5:15 ಜಾವಗೆ ಅವರು ಅವರ ಕೊನೆ ಉಸಿರಿನ ಹೇಳಿದ್ ಬಿಡ್ತಾರೆ. ಅವರು ಈ ಒಂದು ಭೌತಿಕ ಲೋಕನ ಬಿಟ್ಟು, ಈ ಮೆಟೀರಿಯಲ್ ಲೈಫ್ ನ ಬಿಟ್ಟು ಅವರು ಗೋಲೋಕಕ್ಕೆ ಹೋಗ್ತಾರೆ. ಸೊ ಈ ಒಂದು ವಿಷಯನ ಕೇಳಿದ ತಕ್ಷಣ ಪ್ರಭುಪಾದವ್ರಿಗೆ ತುಂಬಾ ಬೇಜಾರಾಗುತ್ತೆ. ಸೊ ಅಲ್ಲಿವರೆಗೂ ಅವ್ರಿಗೆ ಇದ್ದಿದ್ದ ಒಂದೇ ಒಂದು ಸ್ಟ್ರಾಂಗ್ ಮೋಟಿವ್ ಅಂತಂದ್ರೆ ಅವರ ಗುರುನ ಭೇಟಿ ಮಾಡೋದು, ಅವ್ರ ಗುರುವಿನ ಆದೇಶನ ಕೇಳಿಸ್ಕೊಳೋದು, ಅವ್ರು ಏನ್ ಹೇಳ್ತಾರೆ ನೆಕ್ಸ್ಟ್ ಅಂತ ಅದಕ್ಕೆ ಅವರು ಕಾತರವಾಗಿ ಕಾಯ್ಕೊಂಡಿದ್ರು. ಆದ್ರೆ ಇನ್ ಮುಂದೆ ಅದು ಸಾಧ್ಯ ಇಲ್ಲ, ನನ್ ಗುರುನ ನಾನ್ ಭೇಟಿ ಮಾಡಕ್ ಆಗಲ್ಲ, ಅವ್ರ ಇನ್ ಮುಂದೆ ನನ್ಗಿರೋದಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಪ್ರಭುಪಾದರಿಗೆ ಕಷ್ಟದ ಮೇಲೆ ಕಷ್ಟ ಇಲ್ಲಿ ಏನಂತಂದ್ರೆ ಅವ್ರ ತಂದೆನ ಕಳ್ಕೊಂಡಿರ್ತಾರೆ. ನೆಕ್ಸ್ಟ್ ಅವರ ಆಧ್ಯಾತ್ಮಿಕ ಗುರುವಾದ ಅವರ ಸ್ಪಿರಿಚುವಲ್ ಮಾಸ್ಟರ್, ಅವ್ರ ತಂದೆ, ಈ ಆಧ್ಯಾತ್ಮಿಕ ತಂದೆನೂ ಕೂಡ ಅವರು ಕಳ್ಕೊಂಡಿರ್ತಾರೆ. ಸೊ ಇದೆಲ್ಲ ಪ್ರಭುಪಾದರಿಗೆ ತುಂಬಾ ಕಷ್ಟ ಇರುತ್ತೆ ಅವ್ರ ಮನ್ಸಲ್ಲಿ. ತುಂಬಾ ಅದು ಒಂದು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಬೇಕಂತಾನೆ ಅವ್ರಿಗೆ ಯೋಚನೆ ಆಗಿರುತ್ತೆ. ಸೊ ಆದ್ರೆ ಅವರ ಗುರು ಕೊಟ್ಟ ಒಂದು ಆದೇಶ, ಅದನ್ನೇ ಅವರು ಮನ್ಸಲ್ಲಿ ಇಟ್ಕೊಂಡು, ಅದನ್ನೇ ಒಂದು ಸ್ಟ್ರಾಂಗ್ ಮೋಟಿವ್ ಆಗಿ ಇಟ್ಕೊಂಡು ಅವರು ಮುಂದೆ ನುಗ್ತಾ ಇರ್ತಾರೆ. ಸೊ ಹೀಗೆ ಗುರುವಿನ ಆದೇಶ, ಗುರುವಿಗೆ ಸೇವೆ ಮಾಡ್ಬೇಕು, ಗುರುವಿಗೆ ಒಂದು ಅವರಿಗೆ ಸಮಾಧಾನ ಆಗೋ ರೀತಿಲಿ ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ಬೇಕು ಅಂತ ಪ್ರಭುಪಾದರು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ರು. ಅವ್ರು ಇದ್ದಾಗೂ ಅಷ್ಟೇ, ಅವ್ರು ಹೋದ ನಂತರನೂ ಕೂಡ ಅಷ್ಟೇ, ಅದನ್ನೇ ಒಂದು ಉದ್ದೇಶವಾಗಿ ಅವರ ಜೀವನದ ಗೋಲ್ ಆಗಿ ಇಟ್ಕೊಂಡು ಪ್ರಭುಪಾದರು ಅವರ ಮುಂದಿನ ಆಧ್ಯಾತ್ಮಿಕ ಜೀವನನ ನಡ್ಸ್ಕೊಂಡು ಹೋಗ್ತಾರೆ. ಸೊ ಇದು ಚಾಪ್ಟರ್ 4. ಇಲ್ಲಿ ಚಾಪ್ಟರ್ 4 ಕೊನೆ ಆಗುತ್ತೆ. ಹೇಗೆ ನಾನು ನಿಮ್ಗೆ ಸೇವೆ ಮಾಡ್ಲಿ, ಹೌ ಕ್ಯಾನ್ ಐ ಸರ್ವ್ ಯು. ಸೊ ಈ ಚಾಪ್ಟರ್ ಪೂರ್ತಿ ನಾವು ನೋಡ್ಬೋದು ಪ್ರಭುಪಾದ್ ಅವರ ಮನಸ್ಥಿತಿ ಏನಿತ್ತು, ಹೇಗೆ ನಾನ್ ಸೇವೆ ಮಾಡ್ಬೇಕು, ನನ್ ಗುರುಗೆ ಈಗ ಸೇವೆ ಮಾಡಿದ್ರೆ ನನ್ ಸರಿ ಆಗುತ್ತಾ, ಇದು ಅವ್ರಿಗೆ ಸಮಾಧಾನ ಕೊಡುತ್ತಾ, ಅವ್ರು ನನ್ಗೆ ಏನ್ ಉಪದೇಶ ಕೊಟ್ಟಿದ್ದಾರೆ, ಅವ್ರು ನನ್ಗೆ ಏನ್ ಆದೇಶ ಕೊಟ್ಟಿದ್ದಾರೆ, ಅದನ್ನ ನಾನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಅದೇ ಅವರ ಜೀವನದ ಒಂದು ಗುರಿಯಾಗಿ ಇಟ್ಕೊಂಡು ಅವರು ಮುಂದೆ ನುಗ್ತಾ ಇದ್ರು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ ಮಾತಾಜಿ.
ಸೊ ಈ ಚಾಪ್ಟರ್ ಇಂದ ನಾವ್ ಏನ್ ಕಲ್ತ್ಕೊಂಡ್ರಿ ಮಾತಾಜಿ? ಮತ್ತೆ ಗುರುಗಳ ಇದು ಆಜ್ಞೆಯನ್ನ ಪರಿಪಾಲಿಸ್ಬೇಕು, ಎಷ್ಟ್ ಕಷ್ಟ ಬಂದ್ರು ಕೂಡ ಅವ್ರಿಗೆ ತೃಪ್ತಿ ಪಡಿಸ್ಬೇಕು ಅಂತ ಮಾತಾಜಿ. ಹೌದು ಮಾತಾಜಿ, ಖಂಡಿತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದೀರಾ. ಸೊ ಇಟ್ ಈಸ್ ಎ ಕ್ವಿಸ್ ಟೈಮ್ ನಾವು. ಓಕೆ, ಪ್ರಭುಪಾದ ಫ್ಯಾಮಿಲಿ ಲೈಫ್ ಹೇಗಿತ್ತು? ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರಾ? ಪ್ರಭುಪಾದ ಅದು ಹೇಗೆ ತಗೊಂಡ್ರು, ಯಾರು ಹೇಳ್ತೀರಾ? ಇಲ್ಲ ಪ್ರಭುಜಿ, ಸಪೋರ್ಟ್ ಕೊಡ್ತಿರ್ಲಿಲ್ಲ, ಅವ್ರ ಮನೆಯವರೇ ಅವರು ಕೊಡ್ತಿರ್ಲಿಲ್ಲ. ಒಳ್ಳಿಕ್ಕೆ ಒಪ್ತಿರ್ಲಿಲ್ಲ. ಹಾ, ಓಕೆ. ಏನ್ ಮಾಡ್ತಾ ಇದ್ರು ಪ್ರಭುಪಾದ? ಏನ್ ಬೇಕಂತ ಕೇಳಿದ್ರು ಅವ್ರು ಅದನ್ನ ಏನ್ ಮಾಡ್ತಾ ಧೈರ್ಯವಾಗಿ ನಿಭಾಯಿಸಿದ್ರು ಪ್ರಭುಜಿ. ಹಾ, ಶ್ರೀ ಪ್ರಭುಪಾದರು ಅದನ್ನ ಧೈರ್ಯವಾಗಿ ನಿಭಾಯಿಸಿ ಅವರನ್ನ ಅವ್ರ ಪಾಡಿಗೆ ಬಿಟ್ಟು ತಮ್ದು ಸಾಧನೆಯನ್ನ ತಾವು ಮುಂದುವರಿಸ್ಕೊಂಡು ಹೋದ್ರು ಪ್ರಭುಜಿ. ಅಲ್ಲೇ ಅವ್ರಿಗೆ ಏನ್ ಮಾಡಕ್ ಹೇಳಿದ್ರು ಪ್ರಭುಪಾದ? ಅವ್ರ ಫ್ಯಾಮಿಲಿ ಏನ್ ಮಾಡಿಲ್ಲ? ಅವ್ರ ಫ್ಯಾಮಿಲಿನ ದೂರ ಇಟ್ಬಿಟ್ಟು ಅವರು ಬೇರೆ ಅವ್ರ ಇಟ್ಟು ಬಾಂಬೆನಲ್ಲಿ ಹ್ಮ್. ಹೋಗಿ ಎಲ್ಲ. Hare Krishna Prabhu. Yes, Mataji. Hare Krishna Prabhu. Prabhupada told his wife to take Diksha. She refused. Also, she didn't allow her children also to involve in this devotional service. She never helped him in any of his devotional activities. Hare Krishna Prabhu. Okay, what should we do if our family is also not supporting? If they support, it's nice. Nam family yaar support ಮಾಡಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? Then also we should not lose our hope. We keep praying Krishna to for them also. We must pray for them to change their mind, and somehow at last they will also help us. Hare Krishna Prabhu. Okay. ಅವರು ಮತ್ತೆ ಪ್ರಭುಪಾದ ಅವರು ಸೀನಿಯರ್ ಗಾಡ್ ಬ್ರದರ್ ಸನ್ಯಾಸಿ ಜೊತೆ ಮಾತಾಡ್ತಾ ಇದ್ರು. 2 ಇಂಪಾರ್ಟೆಂಟ್ ಶ್ಲೋಕ ಪ್ರಭುಪಾದ ಜೀವನದಲ್ಲಿ ಅವರು ಬದಲಾವಣೆ ಆಗಿರೋದು, ಸಿನ್ಸಿಯರ್ ಆಗಿ ಏನ್ ಹೇಳೋದು, ಪ್ರಭುಪಾದ ಟರ್ನಿಂಗ್ ಪಾಯಿಂಟ್ ಅಂದ್ರೆ 2 ಶ್ಲೋಕ ಅಂತ ಹೇಳಿದ್ದಾರೆ. ಒಂದು ಭಗವದ್ಗೀತಾಯಿಂದ, 2ನೇದು ಭಾಗವತಮಿಂದ. ಯಾರು ಹೇಳ್ತೀರಾ ಯಾವ್ದು ಶ್ಲೋಕ ಅದು? ಈ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಭುಪಾದ ಜೀವನದಲ್ಲಿ ಒಂದು ಬದಲಾವಣೆ ಆಗಿದೆ ಅಂದ್ರೆ ಈ ಶ್ಲೋಕ ಮೂಲಕ ನೋಡಿ. ಭಗವದ್ಗೀತಾ ಭಾಗವತಮಿಂದ ಒಂದು ಇಷ್ಟು ಇಸ್ಕಾನ್ ಸ್ಥಾಪಕಾಚಾರ್ಯ ಮಾಡಿದ್ದಾರೆ, ಒಂದು ಕಂಪ್ಲೀಟ್ ಬದಲಾವಣೆ ಆಗಿದೆ ಅಂತ ಪ್ರಭುಪಾದ ಯಾವತ್ತು 2 ಶ್ಲೋಕ ಹೇಳ್ತಾ ಇದಾರೆ. ಒಂದು ಭಗವದ್ಗೀತಾದು ಯಾವ್ದು? ಹರೇ ಕೃಷ್ಣ ಪ್ರಭು. ಯಸ್ಯಾಹಂ ಅನುಗೃಹ್ಣಾಮಿ ಹರಿಷ್ಯೆ ತದನಂ ಶನೈರ್ ತತೋದನಂ ತ್ಯಜಂತ್ಯಸ್ಯ ಸ್ವಜನ ದುಃಖ ದುಃಖಿತಂ. ಓಕೆ, ವೆರಿ ಗುಡ್ ಮಾತಾಜಿ. ಅದು ಭಾಗವತಮಿಂದ. ಭಗವದ್ಗೀತೆಯಿಂದ ಯಾವ್ದು ಶ್ಲೋಕ? ಇಲ್ಲಾಂದ್ರೆ ಶ್ಲೋಕ ನಂಬರ್ ಹೇಳಿ, ಯಾವ ಚಾಪ್ಟರ್? ಎಲ್ಲಾರು ಕಲ್ತ್ಬೇಕಾಗಿರೋದು. 2ನೇ ಅಧ್ಯಾಯ 18ನೇ ಶ್ಲೋಕ 48 ಏನು ಹೇಳಿದ್ರು? 41 2.40. 2ನೇ ಅಧ್ಯಾಯ 41ನೇ ಶ್ಲೋಕ. ವ್ಯವಸ್ಥಾಯಾತ್ಮಿಕ ಬುದ್ಧಿರ್ ಏಕೇಹ ಕುರು ನಂದನ ಬಹುಶಾಖಾಹಿ ಮಂತಸ್ಯ. ಆ ಶ್ಲೋಕ ಅದು 2.41. ಸೊ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಅದು. ಯಾಕಂದ್ರೆ ಪ್ರಭುಪಾದ ಜೀವನದಲ್ಲಿ ಅದು ಭಕ್ತಿ ಸಿದ್ಧಾಂತ ಭಕ್ತಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಪಾದ ಅವ್ರದ್ದು ಕಮೆಂಟ್ರಿ ನೋಡ್ಬಿಟ್ಟು, ಹೇಗೆ ಒಬ್ರು ಕೃಷ್ಣ ಕಾನ್ಶಿಯಸ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಬಹು ಸಾಕಾಗಿ ಆನಂದಸ್ಯ ಉದಯ ವ್ಯವಸಾಯಿ ನಮ್. ಸೊ ಏಕೇಹ ಕುರುನಂದನ, ಒಂದೇ ಗುರಿ ಇಟ್ಕೊಂಡು ನಾನು ಜೀವನದಲ್ಲಿ ಏನೋ ಬರ್ಲಿ, ಈ ಕೃಷ್ಣ ಹರೇ ಕೃಷ್ಣ ಮಾತ್ರ ಜಪ ಮಾಡ್ತೀನಿ, ಭಾಗವತಂ ಕೇಳಿಸ್ಕೊಂಡು ನಾನು ಹೋಗ್ತೀನಿ, ನನ್ನ ದಾರಿ ನೋಡ್ಕೊಂಡು ಹೋಗ್ತೀನಿ. ನನ್ನ ಫ್ಯಾಮಿಲಿ ಬರ್ತಾರೋ ಇಲ್ವೋ, ಇನ್ನೊಬ್ರು ಸಹಾಯ ಮಾಡ್ತಾರೋ ಇಲ್ವೋ, ನಾವು ಅದು ದೃಢವಾಗಿ ಇರ್ಬೇಕು ಅಂತ ಇದನ್ನ ನಾವು ತಿಳ್ಕೋಬಹುದು. Hare Krishna Prabhu. ಆಮೇಲೆ That Bhagavatam sloka, which chapter Prabhu? 10.80 ಮಾತಾಜಿ. 10.88 10th canto 88th chapter. Correct. 88th chapter. 10th canto 88th chapter. Okay Prabhu. Thank you Prabhu. ಸೊ ಮತ್ತೆ ಪ್ರಭುಪಾದ ಎಷ್ಟೊಂದು ಪ್ರಚಾರ. ಸೊ ಅವ್ರ ಗಾಡ್ ಬ್ರದರ್ಸ್ ಇದ್ರು, ಸನ್ಯಾಸಿ ಇದ್ರು, ಪ್ರಭುಪಾದ ಔಟ್ಸೈಡ್ ಇಂದ ಎಷ್ಟೊಂದು ಪ್ರಚಾರ ಫಂಡ್ ಕಲೆಕ್ಷನ್ ಎಲ್ಲ ಮಾಡ್ತಾ ಇದ್ರು.
ಅದಕ್ಕೆ ಅವರು ಗಾಡ್ ಬ್ರದರ್ಸ್ ಏನ್ ರೆಕಮೆಂಡ್ ಮಾಡಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ, ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅದಕ್ಕೆ ಏನು ಉತ್ತರ ಕೊಟ್ರು? ಯಾರು ಹೇಳ್ತೀರಿ? ಏನ್ ಹೇಳಿದ್ರು ಅವ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್? ಮತ್ತೆ ರೆಕಮೆಂಡೇಶನ್ ಅವ್ರು ಗಾಡ್ ಬ್ರದರ್ಸ್ ಏನ್ ರೆಕಮೆಂಡೇಶನ್ ಮಾಡಿದ್ರು ಪ್ರಭುಪಾದ್ ಬಗ್ಗೆ ಮುಂಬೈಲಲ್ಲಿ? ಯಾರು ಹರೇ ಹೇಳ್ತೀರಾ? ಕೃಷ್ಣ ಪ್ರಭುಪಾದ್ ಪ್ರಭುಜಿ, ಎಷ್ಟೊಂದು ಹೆಲ್ಪ್ ಅವರಿಗೆ ಮಾಡಿದ್ರು. ಆದೇಶ ಕೊಡೋದಕ್ಕೆ ಹೇಳಿದ್ರು. ಏನು ಚಿಲ ಆದೇಶ ಕೊಡಕ್ ಹೇಳಿದ್ರು? ಈ ಆಶ್ರಮಕ್ಕೆ ಏನು ಸೇರ್ಕೊಳ್ಳೋದಕ್ಕೆ ಆದೇಶ? ಆದೇಶ ಕೊಡೋ ಹಾಗೆ ಗುರುಗಳಿಗೆ ತಿಳಿಸ್ತಾರೆ. ಆಶ್ರಮ ಸೇರ್ಕೊಳ್ಳಕ್ಕೆ ಅಂತ ಹೆಚ್ಚಾಗಿ ಏನು ಕೊಡ್ಬೇಕು, ಯಾವ್ದು ಪೋಸ್ಟ್ ಕೊಡ್ಬೇಕಂತ ಹೇಳ್ತಾ ಇದ್ರು? ಪ್ರೆಸಿಡೆಂಟ್ ಪೋಸ್ಟ್. ಟೆಂಪಲ್ ಪ್ರೆಸಿಡೆಂಟ್ ಪೋಸ್ಟ್ ಅಂತ ಹೇಳಿದ್ರು. ಯಾಕಂದ್ರೆ ಪ್ರಭುಪಾದ್ ಅವರು ಹಣ ಕಲೆಕ್ಟ್ ಮಾಡೋದಾಗ್ಲಿ, ಪ್ರಚಾರ ಮಾಡೋದಾಗ್ಲಿ, ಮನೆಯಲ್ಲಿ ಗೃಹಸ್ಥಾಗಿ ಇರಿದುಕೊಂಡು ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲರೂ ಹೇಳ್ತಾ ಇದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಪಾಲ ತುಂಬಾ ಖುಷಿಯಾಗಿ ಚೆನ್ನಾಗಿ ನಡೀತಾ ಇದೆ ಸೆಂಟ್ರು ಅಂತ ಹೇಳುವಾಗ ಅವರು ಎಲ್ಲ ಸನ್ಯಾಸಿ ಡಿಸಿಪ್ಲಿನ್ ಎಲ್ಲ ಹೇಳಿದ್ರು, ಇಲ್ಲೆಲ್ಲ ಅಭಯಚಾರಣ ಎಲ್ಲ ಮಾಡ್ತಾ ಇದಾರೆ, ಅವರು ಇಲ್ಲಿ ಬಂದ್ರೆ ಚೆನ್ನಾಗಿರತ್ತೆ, ಅವರು ಟೆಂಪಲ್ ಪ್ರೆಸಿಡೆಂಟ್ ಮಾಡ್ಲಿ ಅಂತ. ಅದಕ್ಕೆ ಉತ್ತರ ಏನ್ ಕೊಟ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್? ಅವ್ರು ಅಲ್ಲಿ ಎಲ್ಲಿ ಇದ್ಕೊಂಡ್ರು ಮಾಡ್ತಾರೆ, ಇಲ್ಲಿ ಕರಿಯೋದ್ ಬೇಡ, ಅವ್ರಿಗೆ ಬರ್ಬೇಕಂದಾಗ ಬರ್ತಾರೆ ಅಂತಂದ್ರು ಪ್ರಭುಜಿ. ಅವರು ಅಲ್ಲೇ ಇರ್ಲಿ, ಇಲ್ಲಿ ಅವರು ಟೈಮ್ ಸಮಯ ಬರುವಾಗ ಖಂಡಿತಾಗಿ ಏನ್ ಮಾಡ್ಬೇಕೋ ಅದು ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಮೀಟಿಂಗ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ಎಲ್ಲಿ ಪ್ರಭುಪಾದ್ ಮೀಟ್ ಮಾಡ್ತಾರೆ? ಒಂದು ಪ್ರವಚನ ಆಗ್ತಾ ಇರತ್ತೆ, ಎಲ್ಲಿ ಮೀಟ್ ಮಾಡ್ತಾರೆ? ಯಾವ ಜಾಗ ಅದು? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ಪ್ರಭುಪಾದ್ ಎಲ್ಲಿ ಮೀಟ್ ಮಾಡ್ತಾರೆ? ಹಾ, ಎಲ್ಲಿ meet- ಕಲ್ಕತ್ತಾದಲ್ಲ ಕಲ್ಕತ್ತಾದಲ್ಲ ಪ್ರಭುಜಿ. ಅದು ಮೊದಲನೇದು. ಇವತ್ತು ಕಥೆಯಲ್ಲಿ ಪ್ರಭುಪಾದ ಎಲ್ಲಿ ಮೀಟ್ ಮಾಡ್ತಾರೆ? ರಾಧಾಕುಂಡ್ ಪ್ರಭು. ರಾಧಾಕುಂಡ್. ರಾಧಾಕುಂಡ್. ಈ ಹೌದು. ಹೋಲಿ ಪ್ಲೇಸ್ಗೆಲ್ಲ ಹೋಲಿ ಪ್ಲೇಸ್ ರಾಧಾಕುಂಡ್. ಯಾಕೆ ಮಾತಾಜಿ ಹೇಳಿದ್ರು, ಎಷ್ಟೊಂದು ಪುಣ್ಯಸ್ಥಳಗಳು ಹೇಳಿದ್ರು, ಅಲ್ಲಲ್ಲಿ ರಾಧಾಕುಂಡ್ ಪುಣ್ಯಸ್ಥಳ ಅಂತ ಹೇಳಿದ್ರು. ಯಾರು ಹೇಳ್ತೀರಾ ಯಾವ್ಯಾವ್ದು ಪುಣ್ಯಸ್ಥಳ ಅಂತ ಮಾತಾಜಿ ಹೇಳಿದ್ರು ಇವತ್ತು? ಮಥುರಾ, ರಾಧಾ, ಹ್ಮ್ ಆಮೇಲೆ ಬೃಂದಾವನ, ಬೃಂದಾವನ್, ಜಗನ್ನಾಥ್ ಪುರಿ, ಕರೆಕ್ಟ್. ಅದ್ರಲ್ಲಿ ಏಕೆ ಗೋವರ್ಧನಗಿರಿ. ಯಾಕೆ ವೃಂದಾವನಲ್ಲಿ ರಾಧಾಕುಂಡ್ ಇಸ್ ದಿ ಹೋಲಿಯೆಸ್ಟ್ ಆಫ್ ಹೋಲಿ ಪ್ಲೇಸಸ್. ಎಷ್ಟೊಂದು ಪುಣ್ಯ ಸ್ಥಳಗಳಿದಾವೆ. ಮಥುರಾ ಕೃಷ್ಣ ಹುಟ್ಟಿರೋ ಜಾಗ ಇದೆ, ವೈಕುಂಠ ಇದೆ ಅಂತ ಮಾತಾಜಿ ಹೇಳಿದ್ರು, ವಿಷ್ಣು ಇರೋದು ಜಾಗ. ಅದರಲ್ಲಿ ಮತ್ತೆ ಗೋವರ್ಧನ ಇದೆ, ವೃಂದಾವನ್ ಇದೆ, ವೃಂದಾವನಲ್ಲಿ ಗೋವರ್ಧನ ಇದೆ, ಗೋವರ್ಧನಲ್ಲಿ ರಾಧಾಕುಂಡ್ ಇದೆ. ಏನಕ್ಕೆ ಅಷ್ಟು ಪುಣ್ಯ ಸ್ಥಳಗಳೆಲ್ಲ ಪುಣ್ಯಸ್ಥಳ ರಾಧಾಕುಂಡ್? ಯಾಕೆ? ರಾಧಾಕೃಷ್ಣನ ಲೀಲೆಗಳು ಪ್ರಭು, ರಾಧಾಕೃಷ್ಣ ಲೀಲೆಗಳು ನಡೆದಿತ್ತಲ್ಲಿ, ಅದರಿಂದ. ಹೌದು. ಮತ್ತೆ ವಿವರಣೆ ಕೊಟ್ಟಿದ್ರು. ಚೈತನ್ಯ ಚರಿತಾಮೃತವನ್ನ ಅಲ್ಲಿ ಬರ್ದಿದ್ರು, ಮತ್ತೆ ಬರ್ದಿದ್ರು. ಪಠಣ ಮಾಡಿದ್ರು ಪ್ರಭು. ಯಾರು ಬರ್ದಿದ್ರು ಚೈತನ್ಯ ಚರಿತಾಮೃತ? ಸರಸ್ವತಿ ಇಲ್ಲ, ಅವರು ಭಾಗವತಂಗೆ ಕಮೆಂಟ್ ಕೊಟ್ಟಿದ್ರು. ಶ್ರೀಧರ ಸ್ವಾಮಿ. ಇಲ್ಲ, ಚೈತನ್ಯ ಚರಿತಾಮೃತ ಬರ್ದಿರೋದು ಯಾರು? ಕವಿರಾಜ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಬರ್ದಿರೋದು. ಯಾವ ಗೋಸ್ವಾಮಿ ಭಜನೆ ಮಾಡ್ತಾ ಇದ್ರು ಅಲ್ಲಿ ರಾಧಾಕುಂಡ್ಲಲ್ಲಿ? ಯಾವ 6 ಗೋಸ್ವಾಮಿಲಲ್ಲಿ ಒಂದು ಗೋಸ್ವಾಮಿ ಹೆಸರು ಬಂತು, ಯಾರವರು? ರಘುನಾಥದಾಸ ರಘುನಾಥದಾಸ್ ಗೋಸ್ವಾಮಿ. ಅವರು ಮಹಾಪ್ರಭುಗಳು ಲೀಲೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅದು ಪ್ರತಿನಿತ್ಯ ಕೇಳೋರು. ಅದು ಕೇಳ್ಬಿಟ್ಟು ಆಮೇಲೆ ಚೈತನ್ಯ ಚರಿತಾಮೃತ ಬರ್ದ್ರು. ಅಲ್ಲಿ ಒಂದು ಮಠ ಇದೆ ಅಂತ ಹೇಳಿದ್ರು. ಆ ಮಠ ಹೆಸರು ಏನು? ಕುಂಜಬಿಹಾರಿ ಮಠ. ಕುಂಜಬಿಹಾರಿ ಮಠದಲ್ಲಿ ಇವತ್ತು ನಾವು ಹೋಗಿ ನೋಡ್ಬೋದು. ಮತ್ತೆ ಮಾತಾಜಿ ವಿವರಣೆ ಕೊಟ್ರು, ರಾಧಾಕುಂಡ್ ಹೇಗಿರತ್ತೆ, ಯಾರು ಹೇಳ್ತೀರಾ, ಏನು ವಾತಾವರಣ ಹೇಗಿತ್ತು ವೃಂದಾವನಲ್ಲಿ, ರಾಧಾಕುಂಡ್ಲಲ್ಲಿ? ಎಲ್ಲ ಪಕ್ಷಿಗಳು, ಎಲ್ಲ ಪ್ರಾಣಿಗಳು ಅಲ್ಲಿ ಓಡಾಡ್ತಾ ಇದ್ವು. ಸುಂದರವಾದ ಮನೋಹರವಾದ ಸ್ಥಳವಾಗಿತ್ತು. ಎಲ್ಲ ಭಕ್ತರ ವಾಸಸ್ಥಳ ಆಗಿತ್ತು ಪ್ರಭು. ಎಲ್ಲರೂ ಅಲ್ಲೇ ಕೃಷ್ಣ. ಅಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ತುಂಬಾ ಇಂಪಾರ್ಟೆಂಟ್ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಪ್ರಭುಪಾದಕ್ಕೆ. ಏನ್ ಅವ್ರಿಗೆ ಇಂಪಾರ್ಟೆಂಟ್ ದುಡ್ಡು ಸಿಕ್ಕಾಗಲ್ಲೇನು ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ವಿತರಣೆ ಮಾಡೋದಿಕ್ಕೆ ಆದೇಶ ಮಾಡಿದ್ರು. ಮತ್ತೆ ವಿದೇಶಕ್ಕೆ ಹೋಗಿ
ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಕೊಡೋದಕ್ಕೆ ಹೇಳಿದ್ರು ಆ ಪ್ರಭು. ಸಂದರ್ಭದಲ್ಲಿ ಮೇನ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಬುಕ್ಸ್ ಎಲ್ಲ ಪ್ರಿಂಟ್ ಮಾಡಿ. ನೋಡಿ, ನಾವು ಬುಕ್ಸ್ ವಿಸ್ತರಣೆ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಇದು ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಇಚ್ಛೆ. ಎಷ್ಟೊಂದು ಶಿಷ್ಯರುಗಳಿದ್ರು, ಆದ್ರೂ ಆ ಗುರುಗಳನ್ನ ಮೂಡನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಮಾತಾಜಿ ಸುಂದರವಾದ ಎಕ್ಸಾಂಪಲ್, ಪ್ರಭುಪಾದ ಒಂದು ಉದಾಹರಣೆ ಕೊಟ್ಟಿದ್ರು. ಗುರುಗಳೇ, ನಿಮಗೆ ನಾವು ಡೈರೆಕ್ಟ್ ಆಗಿ ಸೇವೆ ಮಾಡಕ್ ಆಗೋದಿಲ್ಲ, ನಾವು ಎಲ್ಲೊಂದು ಮಾಡ್ತಾ ಇದೀವಿ. ಆಗ ಆ ರೀತಿ ಪ್ರಭುಪಾದ ಅವ್ರ ಗುರುಗಳ ಜೊತೆ ಇರ್ಲಿಲ್ಲ, ಡೈರೆಕ್ಟ್ ಆಗಿ ಅವರು ಫಿಸಿಕಲ್ ಸೇವೆ ಮಾಡಿಲ್ಲ, ಬಟ್ ಅದರ್ ಭಕ್ತರು ಮಾಡ್ತಾ ಇದ್ರು. ಅದಕ್ಕೆ ಪ್ರಭುಪಾದ ಮಾತಾಜಿ ಒಂದು ಎಕ್ಸಾಂಪಲ್ ಕೊಟ್ರು. ಯಾವ್ದು ಎಕ್ಸಾಂಪಲ್ ಕೊಟ್ರು? ಒಳ್ಳೇದು ಮಾತಾ ಪ್ರಭುಗಳೇ. ಹಾ, ಜೊತೆಗೆ ವೆರಿ ಗುಡ್. ಏನ್ ಎಕ್ಸಾಂಪಲ್ ಅದು? ಸೊಲ್ಲೇದ್ ಏನ್ ಎಕ್ಸಾಂಪಲ್? ರಕ್ತ ಹೀರ್ತಾವ ಪ್ರಭುಜಿ, ನಮ್ ಜೊತೆಗಿದ್ರು ಕೂಡ ಕರೆಕ್ಟ್, ಬುದ್ಧಿ ಸೇವೆ ಮಾಡ್ತಾವೆ. ಕರೆಕ್ಟ್. ಅದರ ಅಭ್ಯಾಸ ಕಚ್ಚೋದು, ರಕ್ತ ಇರೋದು, ಆ ತರ ಸೇವೆ ಬೇಕಿಲ್ಲ. ಸೊ ಎಲ್ಲೇ ಎಲ್ಲಿದ್ರು ಸೇವೆ ಮಾಡೇ ಮಾಡ್ತಾರೆ. ಕೃಷ್ಣ ಪ್ರಭು. ಎಸ್ ಮಾತಾಜಿ. ಪ್ರಭು ವಾಣಿ ವಪು. ಕರೆಕ್ಟ್. Vani, that even that how we are doing Vani of Prabhupada, na, that ಸೊ ಗುರು ಮಹಾರಾಜ್ ಹತ್ರ ಕೆಲಸ ಮಾಡಿದ್ರೆ ಸೇವೆ ಮಾಡಿದ್ರೆ ಸೇವಾ ಅಲ್ಲ, ವಾಣಿ ಸೇವಾ. ಅವರು ಹೇಳಿದ್ರು ಒಂದು ಮಾತು, ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಮಠಲಲ್ಲಿ ಬೆಂಕಿ ಆಗ್ತಾ ಇದೆ, ಯಾರು ಆ ಚಿಕ್ಕ ಜಾಗದಲ್ಲಿ ಇರುವಾಗ ಎಲ್ಲರೂ ಸೇವೆ ಮಾಡ್ತಾ ಇದ್ರು. ಇವಾಗ ದೊಡ್ಡ ದೇವಸ್ಥಾನ ಆದ್ಮೇಲೆ ನನ್ ರೂಮು ನಂದು ಅಂತ ಎಲ್ಲರೂ ಆರಾಮಾಗಿ ಕೂತ್ಕೊಂತ ಇದ್ರು. ಹಾಗಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಆ ಮನೋಭಾವ ಇತ್ತಲ್ಲ, ಅದು ಅರ್ಥ ಮಾಡ್ಕೊಂಡಿರೋದು ಯಾರು? ಶ್ರೀಲ ಪ್ರಭುಪಾದ್. ಎಲ್ಲಾರು ಶಿಷ್ಯರಿಗೆ ಹೇಳಿರ್ತಾರೆ, ಇದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಸ್ ಇಂಪಾರ್ಟೆಂಟ್. ಎಲ್ಲಾ ಶಿಷ್ಯರಿಗೂ ಒಂದೇ ರೀತಿ ಶಿಕ್ಷೆ ಕೊಡ್ತಾ ಇರ್ತಾರೆ. ಬಟ್ ಆದಷ್ಟು ಅದು ಗ್ರಹಣ ಮಾಡೋದು ಯಾರು? ನಾವು ಏನು ಬೇಕಾಗತ್ತೆ ಅಂತ ಇಡೀ ಜೀವನ ಪೂರ್ತಿ ಪ್ರಭುಪಾದು ಅದ ಸಿನ್ಸಿಯರ್ ಆಗಿ ತಗೊಂಡಿದ್ದಾರೆ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಹಿಂದ್ಗಡೆ ಬರುತ್ತೆ, ಬೃಂದಾವನಿಂದ ಡೆಲ್ಲಿಗೆ ಹೋಗ್ಬೇಕು ಪ್ರಿಂಟಿಂಗ್ ಮಾಡಕ್ಕೆ. ಸುಮಾರು ಇವಾಗ ಕಾರ್ಲಲ್ಲಿ ಹೋದ್ರೆ 45 ನಿಮಿಷ 1 ಗಂಟೆ ಆಗತ್ತೆ. ಪ್ರಭುಪಾದ ಪ್ರತಿನಿತ್ಯ ನಡ್ಕೊಂಡು ಹೋಗೋರು, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರಲ್ಲ. ಒಂದ್ 5 ಪೈಸೆ ಸೇರ್ಸ್ಬಿಟ್ರೆ ಅದು ಪೇಪರ್ ತಗೋಬಹುದಲ್ಲ ಅಂತ ಪ್ರಭುಪಾದ್ ಬೆಳಗ್ಗೆಯಿಂದ ನಡ್ಕೊಂಡು ಹೋಗ್ತಾರೆ. ಬೃಂದಾವನದಿಂದ ಡೆಲ್ಲಿಗೆ ನಡ್ಕೊಂಡು ಹೋಗ್ತಾರೆ. 3/4 ಗಂಟೆ 1 ಗಂಟೆ 1.5 ತಾಸು ನಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಒಂದು 5 ರೂಪಾಯಿ ಸೇವ್ ಆದ್ರೆ ಒಂದು ಪೇಪರ್ ತಗೋಬಹುದಂತೆ. ಊಟಕ್ಕಿರಲ್ಲ, ಪ್ರಭುಪಾದ ಊಟಕ್ಕೆ ಏನು ತಗೊಳ್ಳಲ್ಲ. ಸ್ವಲ್ಪ ಏನು ಸಬ್ಜಿ ಹಾಲು ತಗೊಂಡು ರೈಸ್ ತಗೊಂಡು ಉಳಿಯತ್ತಲ್ಲ, ಇನ್ನೂ ಒಂದು 5 ಹಣ ಉಳಿಯತ್ತ ಅಂದ್ರೆ ನಾನು ಪೇಪರ್ ತಗೋಬಹುದು ಅಂತಾರೆ. ಅಷ್ಟು ಸಿನ್ಸಿಯರ್ ಆಗಿ ತಗೊಂಡ್ರು ಪ್ರಭುಪಾದ. ಅವ್ರ ರೀತಿ ನಾವು ತಗೋಕ್ ಆಗಲ್ಲ, ಬಟ್ ಅಟ್ಲೀಸ್ಟ್ ನಾವು ಪ್ರಯತ್ನ ಮಾಡ್ಬೋದು. ಪ್ರಭುಪಾದ ಇಷ್ಟು ಪ್ರಿಂಟಿಂಗ್ ಮಾಡಿದ್ದಾರೆ, ಎಲ್ಲ ಸುಲಭವಾಗಿ ಕೊಟ್ಟಿದ್ದಾರೆ, ನಾವ್ ಎಲ್ಲಾರ್ಗೂ ವಿಸ್ತರಣೆ ಮಾಡ್ಬೇಕು. ಅಟ್ಲೀಸ್ಟ್ ಹೇಳ್ಬೇಕು, ನಾವು ಕೊಡ್ತೀವೋ ಇಲ್ಲ ಅದು ಎರಡನೇದು. ಅಟ್ಲೀಸ್ಟ್ ಬುಕ್ ತಗೊಳ್ಳಿ ಅಂತ ಇನ್ನೊಬ್ರಿಗೆ ಹೇಳ್ಬೇಕು. ಯಾರೋ ಒಂದು ಮದುವೆ ಎಲ್ಲ ಹೋದ್ರೆ ಗಿಫ್ಟ್ ತಗೊಳ್ಳಿ, ಭಗವದ್ಗೀತೆನ ಹಂಚಿ, ಭಾಗವತಂ ಬಗ್ಗೆ ಮಾತಾಡಿ. ನೀವು ಮಾತಾಡಿದ್ರೆ ಸಾಕು, ಅವ್ರು ತಗೊಂತಾರೆ. ನೀವೇನು ಕನ್ವಿನ್ಸ್ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಭಾಗವತಂ ಆನ್ ಇಟ್ಸ್ ಓನ್ ಮೆರಿಟ್ ಇದೆ. ಸೊ ಭಾಗವತಂ ತುಂಬಾ ಚೆನ್ನಾಗಿದೆ, ಕ್ಲಾಸ್ ನಡೀತಾ ಇದೆ, ಈ ತರ 10 ಟಾಪಿಕ್ಸ್ ಇದೆ, 12 ಕ್ಯಾಂಟೋಸ್ ಇದೆ ಅಂತ ನೀವು ಏನು ತಿಳಿದಿದ ನೀವು ಹೇಳ್ಬೇಕು ಇನ್ನೊಬ್ರಿಗೆ. 10 ಜನಕ್ಕೆ ಹೇಳಿ. ಯಾಕಂದ್ರೆ ಪ್ರಭುಪಾದು ಅಷ್ಟು ಊಟ ಗಿಟ್ಟೆಲ್ಲ ಬಿಟ್ಟು ಅವರು ಅಷ್ಟು ಸಿನ್ಸಿಯರ್ ಆಗಿ ಗುರುಗಳನ್ನ ತಗೊಂಡ್ರು ಆಜ್ಞೆ. ಪ್ರಭುಪಾದ ಅದೇ ಹೇಳ್ತಾರೆ, ನನ್ನ ಪ್ಲೀಸ್ ಮಾಡ್ಬೇಕಂದ್ರೆ ಒಂದೇ ಒಂದು ಮಾಡಿ, ಈ ಬುಕ್ನ ವಿಸ್ತರಣೆ ಮಾಡಿ. ಬುಕ್ ವಿಸ್ತರಣೆ ಮಾಡಿದ್ರೆ ನಾನು ಬಹಳ ಖುಷಿ ಆಗ್ತೀನಂತ. ಇದು ಅವ್ರ ಗುರುಗಳೇ ಹೇಳಿರೋದು. ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಅವರ ಕೃಪೆಯನ್ನು ಪಡಿಬಹುದು. ಪ್ರಭುಪಾದ ಇನ್ಸ್ಟ್ರಕ್ಷನ್ ಮೂಲಕ ನಾವು ಬುಕ್ ವಿಸ್ತರಣೆ ಮಾಡೋದ್ರ ಮೂಲಕ ನಾವು ಇಡೀ ಪರಂಪರಾ ಅನುಗ್ರಹ ಸಿಗತ್ತೆ ನೋಡಿ. ಅಷ್ಟು ಇಂಪಾರ್ಟೆಂಟ್ ಆಗಿ ಪ್ರಭುಪಾದ ತಗೊಂಡ್ರು. ಹಾಗಾಗಿ ನಾವು ಸ್ವಲ್ಪ ಸಿನ್ಸಿಯರ್ ಆಗಿ ಇನ್ಸ್ಟ್ರಕ್ಷನ್ ತಗೋಬೇಕು ಜೀವನದಲ್ಲಿ. ಪ್ರಭುಪಾದ ಸಕ್ಸಸ್ಫುಲ್ ಆಗಿದ್ದಾರೆ. ಏನಕ್ಕೆಂದ್ರೆ ಅವ್ರ ಗುರುಗಳನ್ನ ಮಾತುಗಳನ್ನ ಅಷ್ಟು ಸ್ಪಷ್ಟವಾಗಿ ಸಿನ್ಸಿಯರ್ ಆಗಿ ತಗೊಂಡ್ರು. ನನ್ನ ಜೀವನದಲ್ಲಿ ನನ್ಗೆ ಊಟ ಸಿಕ್ಲಿಲ್ಲ ಪರವಾಗಿಲ್ಲ, ನಾನು ಬುಕ್ ವಿಸ್ತರಣೆ ಮಾಡ್ಬೇಕಂತ ಮಾಡಿದ್ರು. ನಾವು ಪ್ರಭುಪಾದ ರೀತಿ ಮಾಡಕ್ ಆಗಲ್ಲ ಬಿಡಿ, ಬಟ್ ಆದಷ್ಟು ನಾವು ಅಟ್ಲೀಸ್ಟ್ ಪ್ರಯತ್ನ ಅಂತೂ ಮಾಡ್ಲೇಬೇಕಲ್ಲ ಅಲ್ವಾ? ಸೊ ಅದು ಆದ್ಮೇಲೆ ಪ್ರಭುಪಾದು ಒಂದು ಲೆಟರ್ ಬರೀತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ. ಏನು ಇನ್ಸ್ಟ್ರಕ್ಷನ್ ಕೊಟ್ರು, ಆ ಉತ್ತರದಲ್ಲಿ ಏನು ರಿಪ್ಲೈ ಮಾಡಿದ್ರು? ಕೊನೆ ಸಮಯದಲ್ಲಿ ಒಂದು ಲೆಟರ್ ಬರೀತಾರೆ ಪ್ರಭುಪಾದ ಅವರು, ಅದಕ್ಕೆ ಒಂದು ಉತ್ತರ ಸಿಗುತ್ತೆ. ಏನು ಉತ್ತರ ಕೊಟ್ಟಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್? ಸಮಯ ಸಿಕ್ಕಿದಾಗೆಲ್ಲ ಬುಕ್ಗಳು ಪ್ರಿಂಟ್ ಮಾಡ್ಬೇಕು ಮತ್ತೆ ವಿತರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಅಮೌಂಟ್ ಸಿಕ್ಕಿದಾಗಲ್ಲ. ರಾಧಾ ಕುಂಡಲಲ್ಲಿ ಹೇಳಿದ್ರು. ಬಟ್ ರೈಟಿಂಗ್ ನಲ್ಲಿ ಲೆಟರ್ ನಲ್ಲಿ ಏನು ಬರ್ದಿದ್ರು?
ನೋಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಪಾಶ್ಚಾತ್ಯ ದೇಶ ಹೋಗಿ ಪ್ರಚಾರ ಮಾಡಿ ಅಂತ. ಮೊದಲನೇದು ಮೀಟ್ ಮಾಡುವಾಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಆ ಪ್ರಭುಪಾದ ಏನೋ ಹೇಳ್ತಾ ಇದಾರೆ ಇಂಗ್ಲಿಷ್ ನಲ್ಲಿ, ನಾನು ಚೆನ್ನಾಗಿ ಮಾತಾಡ್ತೀನಿ ಹಾಗಾಗಿ ಹೇಳಿದ್ರು ಅಂತ ಅನ್ಕೊಂಡ್ರು. ಮತ್ತೆ ಒಮ್ಮೆ ಇನ್ನೊಂದ್ಸರಿ ಕೊನೆಯ ಜೀವನದಲ್ಲಿ ನೀವು ಪಾಶ್ಚಾತ್ಯ ದೇಶ ಹೋಗಿ ಪ್ರಚಾರ ಮಾಡು ಅಂತ ಮತ್ತೆ ರೀಕನ್ಫರ್ಮ್ ಮಾಡಿದ್ರು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಹಾಗಾಗಿ 2 ಇನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿ ಟು ದ ಹಾರ್ಟ್ ತಗೊಂಡ್ರು. ಒಂದು ಬುಕ್ ವಿಸ್ತರಣೆ, ಎರಡನೇದು ಪಾಶ್ಚಾತ್ಯ ದೇಶ ಹೋಗಿ ಪ್ರಚಾರ ಮಾಡೋದು. ಪ್ರಭುಪಾದ ಇದು 2 ಬಿಟ್ಟರೆ ಬೇರೆ ಏನು ಪ್ರಯತ್ನ ಮಾಡಲಿಲ್ಲ. ಅದು ಹೇಗಲೇ ನಾನು ಮಾಡ್ಬೇಕು ಅಂತ ಒಂದೇ ಗುರಿಯಲ್ಲಿ ಮಾಡಿದ್ರು. ಮತ್ತೆ ಯಾವ ವರ್ಷದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಈ ದೇಹನ ತೆಗೆಸ್ಬಿಟ್ಟು 1937 ಹಾ ಜನವರಿ 1937 1ನೇ ತಾರೀಕು ಪ್ರಭು. 37 ಸರಿನಾ ಮಾತಾಜಿ? ಹ್ಞೂ ಮಾತಾಜಿ, ಹ್ಞೂ ಪ್ರಭುಜಿ. ಹಾ ಪ್ರಭು. ಓಕೆ ಓಕೆ. ಸೊ ಇವತ್ತು ಏನ್ ತಿಳ್ಕೊಂಡಿದ್ದೀರಾ ನೀವು? ಇವತ್ತು ಕ್ಲಾಸ್ ನಿಂದ ಇವತ್ತು ಏನ್ ಪಾಠ ಕಲ್ತಿದ್ದೀರಾ? ಏನ್ ಅಪ್ಲೈ ಮಾಡ್ಬೋದು ನಾವು ಜೀವನದಲ್ಲಿ? ಪುಸ್ತಕ ವಿತರಣೆ ಮಾಡ್ತಕ್ಕಂಥದ್ದು, ಪ್ರಿಂಟ್ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ವೆರಿ ಗುಡ್, ವೆರಿ ನೈಸ್. ಆಮೇಲೆ Hare Krishna Prabhu. ಹಾ. We will get so many obstacles doing bhakti, not outside, even inside our house also. So Very many good. people are experiencing, even everyone. Husband not agreeing, wife is doing like that. Couples maybe bachcho में भी होता है, but we must overcome this and then do because Srila Prabhupada also did like this only. So sometimes we feel bad, oh no one is helping us. We should not feel like this. We should be strong in our devotional service. Hare Krishna Prabhu. ವೆಲ್ ಸೆಡ್, ವೆಲ್ ಸೆಡ್. ಸೊ ಯಾವಾಗಲೂ ನಾವು ಅನ್ಸುತ್ತೆ, ಓ ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲಾರು ಭಕ್ತರಾಗಿದ್ರೆ ಚೆನ್ನಾಗಿರತ್ತೆ ಅಂತ. ಪ್ರಭುಪಾದ ಹತ್ರ ಕೇಳಿದ್ರು, ಪ್ರಭುಪಾದ ನಮ್ಮ ಫ್ಯಾಮಿಲಿ ಯಾರು ಸಪೋರ್ಟ್ ಮಾಡ್ತಲ್ಲ, ಏನ್ ಮಾಡೋದು ಅಂತ. ಪ್ರಭುಪಾದ ಹೇಳಿದ್ರು, ನೀವು ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಕೃಷ್ಣ ಕಾನ್ಶಿಯಸ್ಲಿ ಬೇಗ ಪ್ರೋಗ್ರೆಸ್ ಮಾಡ್ಬೋದು. ಫ್ಯಾಮಿಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ನೂ ಬೇಗ ಪ್ರೋಗ್ರೆಸ್ ಮಾಡ್ಬೋದು ಅಂತ ಹೇಳಿದ್ರು. ಯಾಕಂದ್ರೆ ಅವಾಗ ಪೇನ್ ಇರುತ್ತೆ, ಓ ಅವ್ರು ಸಪೋರ್ಟ್ ಮಾಡ್ತಲ್ಲ, ನಾನು ಮಾಡ್ಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ನೂ ಬೇಗ ಮುಂದುವರಿತೀರ ಅಂತ ಹೇಳ್ತಾ ಇದ್ರು ಪ್ರಭುಪಾದ. ಸೊ ಅದು ಹೇಗೆ ಪಾಸಿಟಿವ್ ತಗೊಂಡ್ರು ಅಂದ್ರೆ ನೋಡಿ, ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ಬೋದು, ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ನೂ ಬೇಗ ಪ್ರೋಗ್ರೆಸ್ ಮಾಡ್ಬೋದು ಅಂತ. ಹಾಗಾಗಿ ನಾವು ಡಿಸ್ಅಡ್ವಾಂಟೇಜ್ ತಗೋಬಾರ್ದು. ಯಾಕಂದ್ರೆ ಕೆಲವ್ರದ್ದು ಕರ್ಮ ಇರುತ್ತೆ, ಕರ್ಮಾಚಾರ ಪ್ರಕಾರ ಅವ್ರದ್ದು ಬದಲಾವಣೆ ಆಗೋದು ಎಷ್ಟೊಂದು ಲೈಫ್ ಟೈಮ್ ತಗೊಳತ್ತೆ. ನಾವು ಒಂದೇ ದಿವಸದಲ್ಲೆಲ್ಲ ಹೇಗೆ ಚೇಂಜ್ ಮಾಡಬೇಕು ಅಂತ ನಾವು ನೋಡಬಾರದು. ಯಾಕಂದ್ರೆ ಕಂಪ್ಯಾಷನೇಟ್ ಇರಬೇಕು, ಕರುಣೆ ಇರ್ಬೇಕು ಅವ್ರಿಗೆ. ಓ ಪಾಪ ಅವ್ರು ಇಷ್ಟೊಂದು ಕರ್ಮಗಳಿದಾವೆ, ಹಾಗಾಗಿ ಅವ್ರು ಬರಕ್ ಆಗ್ತಾ ಇಲ್ಲ, ಚಾಂಟಿಂಗ್ ಆಗ್ತಾ ಇಲ್ಲ, ಅವ್ರ ಪ್ರಸಾದ ತಗೊಳಕ್ ಆಗ್ತಾ ಇಲ್ಲ, ಸತ್ಸಂಗ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ ಅಂತ ನಾವು ಕಂಪ್ಯಾಷನೇಟ್ ಇಂದ ನೋಡ್ಬೇಕು. ಓ ಪಾಪ ಅವ್ರು ಎಷ್ಟೊಂದು ಕರ್ಮಗಳಿದಾವೆ, ಅಟ್ಲೀಸ್ಟ್ ನಾನು ಪ್ರಸಾದ ಕೊಟ್ರೆ ಸ್ವಲ್ಪ ಕರ್ಮಗಳು ಹೋಗುತ್ತೆ, ಅಟ್ಲೀಸ್ಟ್ ನಾನು ಜಪ ಮಾಡ್ತಾ ಇದ್ರೆ ಕೇಳ್ತಾ ಇದ್ರೆ ಅವ್ರದ್ದು ಸ್ವಲ್ಪ ಕರ್ಮಗಳು ಹೋಗುತ್ತೆ ಅಂತ ನಾವು ಹೆಲ್ಪ್ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಅವ್ರ ಕಂಪ್ಯಾಷನೇಟ್, ಒಂದು ತಾಯಿ ಸ್ಥಾನದಿಂದ ಒಂದು ಮಗುಗೆ ಸೊ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ನಾವು ಪ್ರಯತ್ನ ಮಾಡ್ಬೋದು. ಸೊ ಹಾಗಾಗಿ ನಾವು ಪ್ರಚಾರ ಮನೆಯಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ನೂ ಖುಷಿಯಾಗಿರ್ಬೇಕು. ಯಾಕಂದ್ರೆ ಇನ್ನೂ ಪ್ರಭುಪಾದ ಹೇಳ್ತಿದ್ರೆ ಇನ್ನೂ ಬೇಗ ಮುಂದುವರಿತಾರೆ. ಯಾಕಂದ್ರೆ ಆವಾಗ ನಾವು ಡಿಟರ್ಮಿನೇಷನ್ ಇನ್ನೂ ಜಾಸ್ತಿ ಇರುತ್ತೆ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ, ಇನ್ನೂ ಮುಂದುವರಿಬಹುದು ಅಂತ ನಾವು ಆ ರೀತಿ ತಗೋಬೇಕು. ವೆರಿ ಗುಡ್, 2 ಪಾಯಿಂಟ್ಸ್. ದಯವಿಟ್ಟು ಎಲ್ಲರೂ ಭಾಗವತಂ ಬಗ್ಗೆ ಮಾತಾಡಿ, ಭಗವದ್ಗೀತಾ ಬಗ್ಗೆ ಮಾತಾಡಿ, ಬುಕ್ ವಿಸ್ತರಣೆ ಮಾಡಿ. ಹರೇ ಕೃಷ್ಣ. ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್.